ಆರೋಗ್ಯ ಹಾಗೂ ನ್ಯೂಟ್ರಿಷನ್ ಸಿಗುತ್ತೆ ನೋಡಿ, ಬಾಡಿ ಸ್ಟ್ರಾಂಗ್ ಆಗುತ್ತೆ. ಸ್ವಲ್ಪ ತಿಂದು ಹಸಿವು ನಿಗುತ್ತೆ, ಡೈಜೆಷನ್ಗೆ ಇಲ್ಲ ಅಪಾಯ. MDH ಸೋಯಾ ಟೀ, ಅಸಲಿ ಪ್ರೋಟೀನ್. MDH. ನಮಸ್ಕಾರ, ಇದು ಮುಂಜಾನೆ ಮುನ್ನೋಟ. ನಾನು ರಂಜಿತ್ ಶಿರಿಯಾರ್, ನನ್ನ ಜೊತೆಲಿ ಅಶ್ವ ದಿವಿತ್ ಕೂಡ ಇದ್ದಾರೆ. ದಿವಿತ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ರಂಜಿತ್. ಕಾರ್ಯಕ್ರಮಕ್ಕೆ ಸ್ವಾಗತ ದಿವಿತ್. ಎಸ್, ನಾವು ನಮ್ಮ ಕೈಯಾರ ನಮ್ಮ ಜಲಮೂಲಗಳನ್ನು ಹೇಗೆ, ಆ ಜಲಮೂಲಗಳಿಗೆ ವಿಷಪ್ರಾಶನವನ್ನು ಮಾಡಿ ನಾವು ಹೇಗೆ ನಮ್ಮ ಬದುಕನ್ನು ಹಾಳು ಮಾಡ್ಕೊಳ್ತಿದ್ದೀವಿ ಅನ್ನೋದಕ್ಕೆ ಇದೊಂದು ಕೆರೆಯೇ ಜ್ವಲಂತ ಸಾಕ್ಷಿ. ಮೈಸೂರು ಮಹಾರಾಜರು ಕಟ್ಟಿದಂಥ ಕೆರೆ ಅದು. ನೂರಾರು ಹಳ್ಳಿಗಳಿಗೆ ಜೀವ ಜಲವನ್ನು ನೀಡ್ತಾ ಇದ್ದಂಥ ಕೆರೆ ಅದು. 300 ಎಕರೆ ವಿಸ್ತೀರ್ಣದಲ್ಲಿರುವಂಥ ಕೆರೆ. ರಾಜ್ಯದ ಅತಿ ದೊಡ್ಡ ಕೆರೆಗಳಲ್ಲಿ ಈ ಕೆರೆಯೂ ಕೂಡ ಒಂದು. ಆದರೆ ಆ ಕೆರೆಯನ್ನು ನಾವಿವತ್ತೆಷ್ಟು ಹದಗೆಟ್ಟಿಸಿದ್ದೀವಿ ಅಂತ ಹೇಳಿದರೆ ಮತ್ತೊಂದು ವಿಚಾರ ಇದೆ. ನಮ್ಮ ಕಲೀಗ್ ಶ್ರೀಲಕ್ಷ್ಮಿಯಲ್ಲಿಗೆ ಹೋಗಿ ಅಲ್ಲಿ ಆ ವರದಿ ಮಾಡೋದಕ್ಕೆ ಹೋದಾಗ ಸುತ್ತಮುತ್ತ ಆ ಊರಿನಲ್ಲೆಲ್ಲ ಬರಗಾಲ ಇದ್ದರೂ ಕೂಡ ಆ ಕೆರೆ ಮಾತ್ರ ಕೋಡಿ ಹರಿದಿತ್ತಂತೆ. ಒಂದು ಕಡೆಯಲ್ಲಿ ಬರ, ಮತ್ತೊಂದು ಕಡೆಯಲ್ಲಿ ಆ ಕೆರೆಯಲ್ಲಿ ನೀರು ತುಂಬಿ ತುಳುಕ್ತಾ ಇರುತ್ತೆ. ಎಲ್ಲ ಸಮಯದಲ್ಲೂ ಕೂಡ ಅಷ್ಟಿದ್ರೂ ಕೂಡ ಆ ನೀರು ಪ್ರಯೋಜನಕ್ಕೆ ಬರ್ತಾ ಇಲ್ಲ, ಉಪಯೋಗ ಆಗ್ತಾ ಇಲ್ಲ. ಜಲಮೂಲ ಈಗ ಹಾಲಾಹಲವಾಗಿದೆ. ಜನರಿಗೆ ನಿತ್ಯ ನರಕಯಾತನೆ. ಜನ ಜಾನುವಾರುಗಳ ದಾಹವನ್ನು ತಣಿಸ್ತಾ ಇದ್ದಂಥ ಕೆರೆ ಇವತ್ತು ವಿಷಕಾರಿ ಕೆರೆಯಾಗಿದೆ. ವಿಷಪ್ರಾಶನವಾಗಿದೆ ಆ ಕೆರೆಗೆ. ರಾಜ್ಯದ ನೂರಾರು ಕೆರೆಗಳಿಗೆ ಕಾರ್ಖಾನೆಗಳ ವಿಷಪ್ರಾಶನ ಆಗ್ತಾ ಇದೆ. ನಾವು ಹತ್ತಾರು ಸುದ್ದಿಗಳಲ್ಲಿ, ಹತ್ತಾರು ಸ್ಟೋರಿಗಳಲ್ಲಿ ಬೇರೆ ಬೇರೆ ಕಡೆ ಹೋಗಿ ನಿಮಗದರ ನೈಜತೆಯನ್ನು ತೋರಿಸಿದ್ದೀವಿ. ಕೆರೆಗಳ ದುಸ್ಥಿತಿಗೆ ಕೈಗನ್ನಡಿಯಾಗಿದೆ ಐತಿಹಾಸಿಕ ನಗರಂಗೆರೆ ಕೆರೆ. ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕಿನ ನಗರಂಗೆರೆ ಕೆರೆ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ದಿವಿತ್, ಅಲ್ಲಿ ವಿಶೇಷ ಏನು ಕೇಳಿದರೆ, ಭೀಕರ ಬರ ಇದ್ದರೂ ಕೂಡ ಆ ಕೆರೆಯಲ್ಲಿ ನೀರಿರುತ್ತೆ. ಎಷ್ಟೇ ನೀರಿನ ತಾಪತ್ರೆ ಆದರೂ ಕೂಡ ಆ ಕೆರೆ ತುಂಬಿ ಕೋಡಿ ಹರಿಯುತ್ತೆ. 300 ಎಕರೆ ವಿಸ್ತೀರ್ಣದಲ್ಲಿರುವಂಥ ಕೆರೆ ಅದು. ಇಂಥ ಕೆರೆಗೆ ಇವತ್ತು ಹೇಗಾಗಿದೆ ಕೇಳಿದರೆ, ಅಲ್ಲಿದ್ದಂಥ ಜಲಚರಗಳು ಆ ಕೆರೆ ನೀರು ಕುಡಿದು ಸಾಯ್ತಾ ಇದ್ದಾವೆ. ಹತ್ತಾರು ಹಳ್ಳಿಗಳಿಗೆ ನೀರುಣಿಸ್ತಾ ಇದ್ದಂಥ ಕೆರೆ ಇವತ್ತು ಕಲುಷಿತವಾಗಿ ಆ ಕೆರೆಯ ಪರಿಸ್ಥಿತಿ, ಅಧೋಗತಿ ಅಥವಾ ಆ ಕೆರೆಯ ವಿಷಪ್ರಾಶನವನ್ನು ನೋಡಿದರೆ ಬಹಳ ಬೇಸರ ಆಗುತ್ತೆ. ದಿವಿತ್ ನೋಡಿ, ಜಲಮೂಲವನ್ನು ಉಳಿಸ್ಕೊಳ್ಳುವುದು ಎಷ್ಟು ಬಹಳ ಪ್ರಮುಖ ಅಂತ. ಮೈಸೂರು ಮಹಾರಾಜರು ಕಟ್ಟಿಸಿದಂಥ ಕೆರೆ ರೈತರಿಗೆ ಅನುಕೂಲ ಆಗಲಿ ಅಂತ ನೀವು ಆ ಕೆರೆಯನ್ನು ಎಷ್ಟರ ಮಟ್ಟಿಗೆ ಉಳಿಸ್ಕೊಂಡಿದ್ದೀರಿ ಅಂತ. ಇದೇ 2021ರಲ್ಲಿ ಅಲ್ಲಿ MLA 3 ಬಾರಿ MLA ಆಗಿರುವಂಥ ರಘುಮೂರ್ತಿಯವರು ಹೋಗಿ ಬಾಗಿನ ಅರ್ಪಿಸಿದ್ದಾರೆ. ಆಯಿತಾ? ಅದಾದಮೇಲೆ ಆ ಕೆರೆ ನಾಶ ಆಗ್ತಾ ಇದೆಯಲ್ಲ, ಆ ಕೆರೆ ವಿಷಪೂರಿತ ಆಗ್ತಾ ಇದೆಯಲ್ಲ, ನಿಮಗೆ ಮತ್ತೆ ಆ ಕೆರೆ ಕಾಣಿಸ್ತಾ ಇಲ್ವಾ? ನಿಮಗೆ ಸಚಿವರಾಗೋದಕ್ಕೆ ಇರುವಂಥ ಕಾಳಜಿ ನಿಮಗೆ ಆ ಕೆರೆಯನ್ನು ಉಳಿಸ್ಕೊಳ್ಳೋದಕ್ಕೆ ಆಗ್ತಾ ಇಲ್ವಾ? ಇಡೀ 300 ಎಕರೆ ಕೆರೆ ಅಷ್ಟೇ ಅಲ್ಲ ರಂಜಿತ್, ಈಗ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಹೇಳಿದೆಯಂತೆ ಈ ನೀರನ್ನು ಕುಡಿಯೋದಕ್ಕೆ ಯೋಗ್ಯವಲ್ಲ. ದನಕರುಗಳು ಕುಡಿಯೋದಕ್ಕೂ ಯೋಗ್ಯವಲ್ಲ, ಮನುಷ್ಯರು ಕುಡಿಯೋದಕ್ಕೂ ಕೂಡ ಯೋಗ್ಯವಲ್ಲ, ಕೃಷಿ ಬಳಕೆಗೂ ಕೂಡ ಕುಡಿಯೋದಕ್ಕೂ ಕೂಡ ಇದು ಯೋಗ್ಯವಲ್ಲ ಅಂತ ಹೇಳಿದೆ. ಯಾಕಂತಂದರೆ ನಿಮಗೆ PPM ಪಾರ್ಟ್ಸ್ ಪರ್ ಮಿಲಿಯನ್ 50 to 500ವರೆಗೂ ಶುದ್ಧ ನೀರಾಗಿರುತ್ತೆ. ಅದು 500 ದಾಟ್ತು ಅಂತಂದರೆ, ಆ pH ಲೆವೆಲ್ 6.5 ದಾಟ್ತು ಅಂತಂದರೆ ನಿಮಗೆ ಅದು ಕುಡಿಯೋದಕ್ಕೆ ಯೋಗ್ಯವಲ್ಲ. ಸೊ ಇಂಥ ಸಂದರ್ಭದಲ್ಲಿ ನೀವು ಈ ರೀತಿ ಉಳಿಸ್ಕೊಳ್ಳೋಕ್ಕಾಗದೆ ಈ ಥರ ಮಾಡ್ತಾ ಇದ್ದೀರಾ. ಅದರ ನಡುವೆ ಮೀನುಗಾರರಿಗೆ ಕೊಟ್ಟಿದ್ದಾರಂತೆ ಅದನ್ನು ಟೆಂಡರ್ಗೆ. ಅದ್ರ ಬಗ್ಗೆನೇ ಚರ್ಚೆ ಮಾಡ್ತಾ ಹೋಗೋಣ. ರಾಜ್ಯದಲ್ಲಿ ಬರ ಒಂದು ಕಡೆ ತಾರಕಕ್ಕೇರಿದೆ. ಜಲಮೂಲಗಳ ಕ್ಷೀಣಿಸುತ್ತಿರುವುದರ ಜೊತೆಗೆ ಕೆರೆಗಳು ವಿಷವಾಗ್ತಾ ಇವೆ. ಇದು ರಾಜ್ಯದ ಬಹುತೇಕ ಕೆರೆಗಳ ಸ್ಥಿತಿ ಕಣ್ಣೀರ ಕಥೆಯಾಗಿದೆ ಕಣ್ರಿ. ಜನ ಅಳ್ತಾ ಇದ್ದಾರಲ್ಲಿ. ಆದರೆ ನಾವಿವತ್ತು ರಾಜ್ಯದ ಅತಿ ದೊಡ್ಡ ಕೆರೆಗಳಲ್ಲಿ ಒಂದಾದ ಕೆರೆಯ ವಾಸ್ತವ ಚಿತ್ರಣವನ್ನು ನಿಮ್ಮ ಮುಂದೆ ತೆರೆದಿರ್ತಿದ್ದೇವೆ. ಹಾಗಾದರೆ ಯಾವುದದು ಜಲಮೂಲ? ಆ್ಯಕ್ಚುಲಿ ಏನಾಯಿತು? ಯಾವ ಊರಿನಲ್ಲಿ? ಚಳ್ಳಕೆರೆಯಲ್ಲಿ, ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆಯಲ್ಲಿ. ಬನ್ನಿ, ಅದರ ಬಗ್ಗೆ ಕಂಪ್ಲೀಟ್ ರಿಪೋರ್ಟ್ ಇದೆ, ಆಮೇಲೆ ಮಾತಾಡೋಣ. ಸುತ್ತಮುತ್ತ ಬರ, ಇಲ್ಲಿ ಜಲ ಇದ್ರೂ ವಿಷ. ತುಂಬಿದ ಕೆರೆ, ಉಪಯೋಗಕ್ಕಿಲ್ಲ ಹನಿ ನೀರು. ಅಮೃತಧಾರೆ ಒಡಲಿಗೆ ವಿಷವಿಕ್ಕಿ ಗೊಂದರ. ಚಿತ್ರದುರ್ಗದ ಜಲಧಾರೆ ವಿಷವಾಗಿದೆ. ಕೋಟೆ ನಾಡಿನ ಅಮೃತಧಾರೆ ಒಡಲಿಗೆ ವಿಷವಿಕ್ಕಲಾಗಿದೆ. ಬರ ಇದ್ದಾಗಲೂ ತುಂಬಿ ಹರಿಯುತ್ತಿದ್ದ ನಗರಂಗೆರೆ ಗಬ್ಬೆದ್ದು ನಾರ್ತಾ ಇದೆ. ಕಾರ್ಖಾನೆ ವಿಷ, ಕೊಳಚೆ ಹಾಗೂ ಚರಂಡಿ ನೀರಿನಿಂದ ನೀರು ಕೊಚ್ಚೆಯಾಗಿದೆ. ನಳನಳಿಸುತ್ತಿದ್ದ ನೀರು ನಂಜಾಗಿ ಬದಲಾಗಿದೆ. ಜಲಪರೀಕ್ಷೆ ನಡೆಸಿದ ಮಾಲಿನ್ಯ ನಿಯಂತ್ರಣ ಮಂಡಳಿಯೇ ಶಾಕ್ ಆಗಿದೆ.
ತುಂಬಿ ತುಳುಕಿದ್ರೂ ಕುಡಿಯುವಂತಿಲ್ಲ. ಎಂಥ ದುಸ್ಥಿತಿ. ಡೆಫಿನೆಟ್ಲಿ ಅನ್ಡೌಟೆಡ್ಲಿ ಕರ್ನಾಟಕದ ಬೃಹತ್ ಕೆರೆಗಳಲ್ಲಿ ಇದು ಕೂಡ ಒಂದು. ಆದರೆ ಇವತ್ತು ನಾವಿಲ್ಲಿರುವಂಥ ಉದ್ದೇಶ ಏನು ಅಂತಂದರೆ, ದುರದೃಷ್ಟ ಅಂತಂದರೆ ಈ ಕೆರೆಯ ನೀರು ಕುಡಿಯುವುದಕ್ಕೆ, ಕೇವಲ ಕುಡಿಯೋದಕ್ಕೆ, ಕೃಷಿಗೆ ಅಷ್ಟೇ ಅಲ್ಲ, ಪ್ರಾಣಿಗಳು ಕುಡಿಯೋದಕ್ಕೂ ಯೋಗ್ಯವಲ್ಲ, ಅಷ್ಟರ ಮಟ್ಟಿಗೆ ಕಲುಷಿತವಾಗಿದೆ ಅಂತ ಇದಕ್ಕೆ ಕರ್ನಾಟಕದ ಮಾಲಿನ್ಯ ನಿಯಂತ್ರಣ ಮಂಡಳಿ ಇಂಥ ನೀರನ್ನು ಹೇಳ್ತಾ ಇದೆ. ಕುಡಿಯೋಕ್ಕೂ ಯೋಗ್ಯ ಅಲ್ಲ, ಪ್ರಾಣಿಗಳು, ದನಕರುಗಳು ಕುಡಿಯೋದಕ್ಕೂ ಯೋಗ್ಯವಲ್ಲ ಅಂತ. ಚಿತ್ರದುರ್ಗದ ನಗರಂಗೆರೆಯ ಸುತ್ತಮುತ್ತ ಬರದ ಬೇಸಿಗೆಯಿಂದ ಜನ ಹೈರಾಣಾಗಿದ್ದಾರೆ. ಆದ್ರೆ ಹೀಗೆ ಸುತ್ತೆಲ್ಲ ಬರದಗರ ಬಡಿದಿರುವಾಗ ಇದೊಂದು ಕೆರೆ ಮಾತ್ರ ಊರಿಗೆ ಮುಂಚೆ ತುಂಬಿ ಉಕ್ಕಿ ಕೋಡಿ ಬೀಳುತ್ತಿದೆ. ಆದ್ರೇನು ಉಪಯೋಗವಿಲ್ಲ. ಕೆರೆ ಕೋಡಿ ಬಿದ್ದರೂ ಇದರ ಹನಿ ನೀರನ್ನು ಜನ ಕುಡಿಯುವಂತಿಲ್ಲ. ಹೌದು, ಇದು ಚಳ್ಳಕೆರೆ ನಗರದಿಂದ ಕೇವಲ 1 ಕಿಲೋಮೀಟರ್ ದೂರ ಇರುವ ನಗರಂ ಕೆರೆ. 300 ಎಕರೆಗೂ ಹೆಚ್ಚು ವಿಸ್ತೀರ್ಣ ಉಳ್ಳ ಈ ಕೆರೆ ರಾಜ್ಯದ ಅತಿ ದೊಡ್ಡ ಕೆರೆಗಳಲ್ಲಿ ಒಂದು. ಆದರೆ ಇದೀಗ ಗಬ್ಬೆದ್ದು ನಾರುತ್ತಿದೆ. ಚಳ್ಳಕೆರೆಯ ನಗರ ಪ್ರದೇಶದ ತ್ಯಾಜ್ಯ ನೀರಿನಿಂದ ಅಂದರೆ ಯಾವುದೇ ಸಂಸ್ಕರಣ ಮಾಡದೆ ಡೈರೆಕ್ಟಾಗಿ ಏನು ನಮ್ಮ ರಾಜಕಾಲುವೆ ಇದೆ, ರಾಜಕಾಲುವೆ ಮುಖಾಂತರ ಬಿಟ್ಟಿರುವಂಥದ್ದು ನಗರಸಭೆಯ ಒಂದು ನಿರ್ಲಕ್ಷ್ಯದಿಂದಾಗಿ ಇವತ್ತು ಏನು 322 ಎಕರೆ ಪ್ರದೇಶ ಇದೆ, ಇವತ್ತು 5-6 ವರ್ಷಗಳಿಂದ, ನಾಟ್ ಓನ್ಲಿ 1 or 2-3 years, ಇಟ್ ಈಸ್ ಕಮ್ಸ್ ಅರೌಂಡ್ 6 to 7 years ಇಂದ ಈ ಕೆರೆ ತುಂಬತಾನೆ ಇದೆ. ಮೈಸೂರು ಅರಸರು ಇದರ ಸುತ್ತಮುತ್ತಲ 100 ಊರುಗಳ ಲಕ್ಷಾಂತರ ಕುಟುಂಬಗಳ ಕುಡಿಯುವ ನೀರು ಹಾಗೂ ಇತರೆ ನೀರಿನ ಅಗತ್ಯಗಳಿಗೆ ಎಂದೂ ತತ್ವಾರ ಬರದಿರಲಿ ಎನ್ನುವಂತ ಉದ್ದೇಶದಿಂದ ಈ ಕೆರೆಯನ್ನ ಕಟ್ಟಿಸಿದ್ರು. ಈ ಕೆರೆಯಿಂದಲೇ ತಲೆತಲಾಂತರದಿಂದ ಚಳ್ಳಕೆರೆ ನಗರಕ್ಕೂ ನೀರನ್ನ ಪೂರೈಸಲಾಗುತ್ತಿತ್ತು. ಅಷ್ಟೇ ಅಲ್ಲ, ತೀರ ಇತ್ತೀಚಿನವರೆಗೂ ಸುತ್ತಮುತ್ತಲಿನ ರೈತರು ಈ ಕೆರೆಯ ನೀರನ್ನ ಬಳಸಿ ಕೃಷಿ ಮಾಡ್ತಾ ಇದ್ರು, ವಿವಿಧ ಬೆಳೆಯನ್ನ ಬೆಳೀತಾ ಇದ್ರು. ವೈರುಧ್ಯ ಅಂದ್ರೆ ಬರ ಇದ್ದಾಗಲೂ ತುಂಬಿ ಹರಿಯುವ ಈ ಅಮೃತಧಾರೆಯ ಒಡಲಿಗೆ ವಿಷವಿಕ್ಕಿ ಅದನ್ನ ಹಂತ ಹಂತವಾಗಿ ಕೆರೆಯನ್ನ ಕೊಲ್ಲಲಾಗುತ್ತಿದೆ. ಸಂಬಂಧಪಟ್ಟ ನಗರಸಭೆ ಇಲಾಖೆ ಅಧಿಕಾರಿಗಳು, DC ಅವ್ರು ಬಂದಿದ್ದರು, ಮತ್ತು ನ್ಯಾಯಾಧೀಶರು ಬಂದಿದ್ದರು. ಅವರೆಲ್ಲ ಟೀಮೇ ಬಂದು ಅವ್ರ ನ್ಯಾಯಾಧೀಶರು ಅವ್ರಿಗೆ ಆದೇಶ ಮಾಡಿದರು, ತಕ್ಷಣ ಈ ನೀರನ್ನು ನೀವು ಫಿಲ್ಟರ್ ಮಾಡಿಬಿಡ್ಬೇಕು, ಇಲ್ಲಿಗೆ ಆರೋಗ್ಯವಂತ ನೀರನ್ನು ಕೊಡಬೇಕು ಅಂತಂದೇಳಿ ಇದು ಮಾಡಿದ್ರು. ಅವರು ನ್ಯಾಯಾಧೀಶರಿಗೂ ಬೆಲೆ ಇದ್ದಾಗ ಆಗುತ್ತೆ. ಅವ್ರು ಯಾರಿಗೂ ಕೇರ್ ಮಾಡಲ್ಲ, ನಗರಸಭೆ ಅಧಿಕಾರಿಗಳು ಅವ್ರು ಯಾರಿಗೂ ಲೆಕ್ಕಕ್ಕಿಡಲ್ಲ. ನೋಡ್ರಿ, ಜೀವನದ ಜೊತೆ ಚೆಲ್ಲಾಟ ಆಡ್ತಿದ್ರೆ. ದಯಮಾಡಿ ಮಾನ್ಯ ಶಾಸಕರು ತುರ್ತಾಗಿ ಈ ಒಂದು ನಾವೇನು ಈಗ ಕಲುಷಿತ ನೀರು ಬರುತ್ತೋ, ಎಸ್ಟಿಮೇಟ್ ಆಗಿದೆ 6 ಕೋಟಿ ಆಗಿದೆ, 7 ಕೋಟಿ ಆಗಿದೆ ಅಂತ ಅಂತಾರೆ. ಮಾನ್ಯ ಶಾಸಕರು ನಗರಸಭೆ ಅವ್ರಿಗೆ ಸೂಚಿಸಿ ಈ ಫಿಲ್ಟರ್ ಮಾಡಿ ನೀರು ಬಿಟ್ಟರೆ ನಮ್ಗೆ ಅನುಕೂಲ ಆಗುತ್ತೆ, ಬೆಳೆ ಬೆಳೆಯೋಕ್ಕೂ ಆಗುತ್ತೆ. ಇಂತಹ ಸುಂದರ ಕೆರೆಯ ನೀರು ಅದೆಷ್ಟು ಕಲುಷಿತವಾಗಿದೆ ಅಂದ್ರೆ ಕುಡಿಯಲು ಬಿಡಿ, ಜಾನುವಾರುಗಳು ಕುಡಿಯಲು ಅಥವಾ ಕೃಷಿ ಬಳಕೆಗೂ ಈ ನೀರು ಯೋಗ್ಯವಲ್ಲ ಅಂತ ಸ್ವತಃ ಮಾಲಿನ್ಯ ನಿಯಂತ್ರಣ ಮಂಡಳಿ ವರದಿ ಕೊಟ್ಟಿದೆ. ಚಳ್ಳಕೆರೆ ನಗರದ ಅಷ್ಟೂ ಕೊಳಚೆ ಹಾಗೂ ಚರಂಡಿಗಳ ನೀರನ್ನ ಸಂಸ್ಕರಿಸದೆ ಹಾಗೆ ಈ ಕೆರೆಗೆ ಬಿಡಲಾಗುತ್ತಿದೆ ಅಂತ ಸ್ಥಳೀಯರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ವಿಷವಿಕ್ಕುವವರಿಗೆ ಸಾಥ್ ನೀಡಿದ್ರ ಅಧಿಕಾರಿಗಳು. ಅಷ್ಟೇ ಅಲ್ಲ, ಎಣ್ಣೆ ತಯಾರಿಕಾ ಮಿಲ್ಗಳ ತ್ಯಾಜ್ಯ ಹಾಗೂ ರಾಸಾಯನಿಕ ವಿಷ ಕೂಡ ಈ ಕೆರೆ ಒಡಲನ್ನ ಸೇರ್ತಾ ಇದೆ. ಹ್ಯಾಟ್ರಿಕ್ ಶಾಸಕ ಸಚಿವ ರಘುಮೂರ್ತಿ 2021ರಲ್ಲಿ ಅಂದು ಸ್ವಚ್ಛವಾಗಿದ್ದ ಈ ಕೆರೆಗೆ ಬಾಗಿನ ಅರ್ಪಿಸಿದ್ರು. ಆದ್ರೆ ಈ ಕೆರೆಯನ್ನ ಉಳಿಸಿಕೊಳ್ಳುವಲ್ಲಿ ಮಾತ್ರ ಅವರ ಇತ್ತೀಚಿನ ವರ್ಷಗಳ ನಿರ್ಲಕ್ಷ್ಯ ಜನರ ಆಕ್ರೋಶಕ್ಕೆ ಕಾರಣವಾಗಿದೆ. ಈ ಕೊಚ್ಚೆ ನೀರು ಬರೋದ್ರಿಂದ ಬೇಕಾಸರಿ ಕೋಡಿ ಬೀಳ್ತಾನೆ ಐತಿ. ನಾವು ಜೀವನ ಮಾಡೋದಾದ್ರೆ ಹೆಂಗೆ? ಅದರ ಬೇರೆ ಕೆಟ್ಟುಳ ಒಳಗಡೆನೆ ಬರ್ತವೆ, ಬಾಕ್ಲು ಹಾಕಿದ್ರು ಬರ್ತವೆ. ಹೆಂಗ್ ಮೇಡಮ್ ಅವರೇ ನಾವು ಜೀವನ ಮಾಡೋದು? ವಿಷ ಕೆರೆಯಲ್ಲಿ ಮೀನುಗಾರಿಕೆಗೆ ಅನುಮತಿ, ಇನ್ನು ಜಾನುವಾರು ಕುಡಿಯಲು ಯೋಗ್ಯವಲ್ಲದ ಈ ವಿಷಯುಕ್ತ ಕೆರೆಯಲ್ಲಿ ಮೀನುಗಾರಿಕೆಗೆ ಟೆಂಡರ್ ಕೊಡಲಾಗಿದೆ. ಕೆರೆಯ ವಿಷದಿಂದಾಗಿ ಮೀನುಗಳು ಆಗಾಗ ಸಾಯ್ತಾ ಇದ್ರು. ಅದೇ ಕೆರೆಯ ಮೀನುಗಳನ್ನ ಹಿಡಿದು ಹತ್ತಿರದ ನಗರಗಳಲ್ಲಿ ಮಾರಾಟ ಮಾಡಲಾಗುತ್ತಿದೆ. ಇದಕ್ಕೆ ಆಡಳಿತ ಅನುಮತಿ ಕೊಟ್ಟಿರುವುದು ಅಚ್ಚರಿ. ಇಂದಿಗೂ ಡ್ರೈನೇಜ್ ನೀರು ಹಾಗೆ ಕಾರ್ಖಾನೆ ಹಾಗೂ ಮಿಲ್ಗಳ ತ್ಯಾಜ್ಯ ಹರಿಸಿ ಐತಿಹಾಸಿಕ ಕೆರೆಯನ್ನ ಹಂತ ಹಂತವಾಗಿ ಕೊಲ್ಲಲಾಗುತ್ತಿದೆ. ನೀರಿನ ಹನಿ ಕೂಡ ಬಹಳ ಮುಖ್ಯ. ಅದನ್ನ ನಾವು ಬಂಗಾರ ಪ್ರಿಸರ್ವ್ ಮಾಡಿದಂಗೆ ನೀರಿನ ಹನಿಯನ್ನು ಕೂಡ ರಕ್ಷಣೆ ಮಾಡ್ಕೊಳ್ಳೋದು ನಮ್ಮ ಹಕ್ಕು ಮತ್ತು ಕರ್ತವ್ಯ ಎರಡೂ ಹೌದು. ಅದನ್ನ ಮಾಡುತ್ತಾ ಈ ಇಲಾಖೆ ಅನ್ನೋದು ನಮ್ಮ ಪ್ರಶ್ನೆ. ವಿಡಿಯೋ ಜರ್ನಲಿಸ್ಟ್ ರಾಕೇಶ್ ಗುಳೆ ಜೊತೆ ಶ್ರೀಲಕ್ಷ್ಮಿ ಅಭಿಜಿತ್, ರಿಪಬ್ಲಿಕ್ ಕನ್ನಡ, ಚಳ್ಳಕೆರೆ. ನೋಡಿ, ಈ ರೀತಿಯ ಕೆರೆಗಳು 100 ಕೆರೆಗಳು ರಾಜ್ಯದಲ್ಲಿದ್ದಾವೆ. ಇಂಥ ಕೆರೆಗಳ ರಕ್ಷಣೆ, ಇಂಥ ಕೆರೆಗಳ ನಿರ್ವಹಣೆ ಮಾಡದಂಥ ನಾವೆಷ್ಟು ದಡ್ರಲ್ವಾ?
ಕೆಲ ಕಡೆಗಳಲ್ಲಿ ಭೀಕರವಾದ ಮಳೆ ಇದ್ದರೆ ಇನ್ನು ಕೆಲವು ಕಡೆಗಳಲ್ಲಿ ಭೀಕರವಾದ ಬರ, ಬದುಕು ಹೈರಾಣಾಗಿದೆ ಜನರದ್ದು. ಹೀಗಿರುವಾಗ ಚಳ್ಳಕೆರೆಯ ಈ ನಗರಂಗೆರೆ ಕೆರೆಯನ್ನು ನಾವು ರಕ್ಷಣೆ ಮಾಡಬೇಕಿತ್ತಲ್ಲ. ಮಾನ್ಯ ಸಚಿವರು ರಘುಮೂರ್ತಿಯವರು 3 ಬಾರಿ ಗೆದ್ದಿದ್ದಾರೆ. ಸಚಿವರಾಗಬೇಕು ಅನ್ನುವಂಥ ನಿಮ್ಮ ಆಸೆ, ನಿಮ್ಮ ಅಭಿಲಾಷೆ ಎಲ್ಲವೂ ಓಕೆ. ಆದರೆ ನಿಮ್ಮ ಕ್ಷೇತ್ರದಲ್ಲೇ ಇರುವಂಥ ಈ ಕೆರೆಯನ್ನು ರಕ್ಷಣೆ ಮಾಡುವಂಥ ಜವಾಬ್ದಾರಿ ನಿಮ್ಮದೇ ಅಲ್ವಾ? ನೀವು ಕೂಡ ಕರೆ ಮಾಡಿ ನಮ್ಮ ಜೊತೆಲಿ ಮಾತಾಡಿ, ನಮ್ಮ ಜೊತೆಗೆ ನಿಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ಳಿ. ವಿಷಕಾರಿಯಾದಂಥ ಈ ಕೆರೆಯ ನಿರ್ವಹಣೆ ಮಾಡಬೇಕಾದದ್ದು ಯಾರ ಕರ್ತವ್ಯ? ರಿಪಬ್ಲಿಕ್ ಕನ್ನಡದ ಧ್ಯೇಯವಾಕ್ಯ ನಿಮ್ಮ ಧ್ವನಿ. ಜನರ ಅಭಿಪ್ರಾಯಕ್ಕೆ ಒಂದು ಮುಕ್ತ ವೇದಿಕೆಯನ್ನು ರಿಪಬ್ಲಿಕ್ ಕನ್ನಡ ಒದಗಿಸಿಕೊಡ್ತಾ ಇದೆ. ಅದರಂತೆ ನೀವು ನಿಮ್ಮ ಅಭಿಪ್ರಾಯವನ್ನು ನಮಗೆ ತಿಳಿಸ್ಬೋದು. ಇದು ಕೇವಲ ನಗರಂಗೆರೆ ಕೆರೆ ಅಷ್ಟೇ ಅಲ್ಲ, ಭೀಕರ ಬರಗಾಲದ ನಡುವೆ ರಾಜ್ಯದ ಬಹುತೇಕ ಕೆರೆಗಳದ್ದ ಸ್ಥಿತಿ ಹಿಂಗೆ ಇದೆ. ಅವುಗಳ ಕಥೆಯೂ ಇದೇ ಆಗಿದೆ. ಅಧಿಕಾರಿಗಳ ಕಳ್ಳಾಟ, ಇದರಲ್ಲಿ ಜಲಮೂಲಗಳನ್ನು ವಿಷಕಾರಿಯನ್ನಾಗಿ ಮಾಡಲಾಗಿದೆ. ಜಾನುವಾರುಗಳು ಪ್ರಾಣ ಸಂಕಟ ಅನುಭವಿಸ್ತಾ ಇದ್ದಾವೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ನಮಗೆ ತಿಳಿಸಿ, ಕರೆ ಮಾಡಿ, ಮೆಸೇಜ್ ಮಾಡಿ, ಎಕ್ಸ್ ಖಾತೆಯಲ್ಲೂ ಕೂಡ ಅಭಿಪ್ರಾಯವನ್ನು ಹಂಚಿಕೊಳ್ಳಿ. ಇದು ವಾಸ್ತವ ಸ್ಥಿತಿ. ನೋಡಿ, ಯಾವ ಥರ ಆಗೋಗಿದೆ ಪರಿಸ್ಥಿತಿ ಅಂತಂದರೆ, ಪೊಲ್ಯೂಷನ್ ನಾನು ಆಗಲೇ ಹೇಳ್ತಾ ಇದ್ದೆ, ಸ್ವಲ್ಪ ಅರ್ಧಂಬರ್ಧ ಹೇಳಿದೆ. ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಹೇಳಿದೆಯಂತೆ ಇದು ಕುಡಿಯೋದಕ್ಕೆ ಯೋಗ್ಯವಾದ ನೀರಲ್ಲ, ಜಾನುವಾರುಗಳಿಗೂ ಕೂಡ ಕುಡಿಯೋದಕ್ಕೆ ಯೋಗ್ಯವಾದ ನೀರಲ್ಲ. ಸೊ ಹಂಗಿದ್ಮೇಲೆ ನೀವು ಅಲ್ಲಿ ಮೀನುಗಾರಿಕೆ ಮಾಡೋದಕ್ಕೆ ಟೆಂಡರ್ ಕೊಟ್ಟಿದ್ದೀರಿ ಅಂತಂದರೆ, ಈಗ ಅಲ್ಲಿ ಆಲ್ರೆಡಿ ಮೀನುಗಳು ಆ ವಿಷವನ್ನು ಕುಡಿದು ಸತ್ತು ಮೇಲ್ಗಡೆ ತೇಲ್ತಾ ಇವೆ. ಇನ್ನೂ ಇರುವಂಥ ಒಂದಷ್ಟು ದೊಡ್ಡ ದೊಡ್ಡ ಮೀನುಗಳನ್ನ ಹಿಡಿದು ಅದನ್ನು ತಗೊಬಂದು ಆ ವಿಷಕಾರಿ ಮೀನುಗಳನ್ನ ಅದು ಎಲ್ಲೆಲ್ಲಿ ಮಾರ್ತಾರೋ, ಅಥವಾ ಇವರೇ ಟೆಂಡರ್ ತಗೊಂಡಿದ್ದಾರೆ ಅಂತಂದರೆ ಬೇರೆ ಮೀನುಗಳನ್ನ ಅಲ್ಲಿ ತಂದು ಹಾಕಿ ಸಾಕಿ ಅದನ್ನ ಮತ್ತೆ ಬೇರೆ ಕಡೆ ಎಲ್ಲಿ ಮಾರ್ತಾರೋ. ಸೊ ಈ ರೀತಿ ಅದು ಹೆಂಗ್ ಸಾಧ್ಯ ಆಯ್ತು ಅಂತ ಆಯ್ತಾ? ಅದ್ರ ಜೊತೆಗೆ ದಿವಿತು, ಅಲ್ಲಿ ಬಾವಿ ತೆಗೆದ್ರೆ ಬಾವಿ ನೀರು ಕೂಡ ವಿಷವಾಗಿ ಬರ್ತಾ ಇದೆ ಅಂತ ಹೇಳಿ ಜನ ಹೇಳ್ತಾ ಇದ್ದಾರೆ. ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಕೂಡ ಹೇಳಿದಂತೆ ಕುಡಿಯೋದಕ್ಕಲ್ಲ, ಪ್ರಾಣಿಗಳು ಕುಡಿಯೋದಕ್ಕೂ ಇದು ಯೋಗ್ಯವಲ್ಲ ಅಂತೇಳಿ. ಮೀನುಗಳೆಲ್ಲ ಸಾಯ್ತಾ ಇರೋದು ನಮ್ಮ ಪ್ರತಿನಿಧಿ ಶ್ರೀಲಕ್ಷ್ಮಿ ಹೋದಾಗ ಕಂಡು ಬಂದಿದೆ. ಇನ್ನು ಅದೇ ಕೆರೆಯ ಮೀನನ್ನ ಹಿಡಿದು ಬೇರೆ ಕಡೆಗೆ ಮಾರಿದ್ರೆ ಅದು ಪಾಯ್ಸನ್ ಅಲ್ವಾ? ನಮ್ಮ ಪ್ರತಿನಿಧಿ ಶ್ರೀಲಕ್ಷ್ಮಿ ಒಂದು ವಿಶೇಷ ವರದಿ ಮಾಡಿದ್ದಾರೆ, ಬನ್ನಿ ನೋಡಿ. ನಾವಿವತ್ತು ನಗರಂಗೆರೆ ಅನ್ನೋ ಊರಲ್ಲಿದ್ದೀವಿ. ಚಳ್ಳಕೆರೆ ಪಟ್ಟಣದಿಂದ 2-3 ಕಿಲೋಮೀಟರ್ ಅಷ್ಟೇ ದೂರ ಇರ್ತಕ್ಕಂಥ ಒಂದು ಊರು. ದುರಾದೃಷ್ಟ ಅಂತಂದ್ರೆ ಈ ಕೆರೆಯ ನೀರು ಕುಡಿಯುವುದಕ್ಕೆ, ಕೇವಲ ಕುಡಿಯೋದಕ್ಕೆ, ಕೃಷಿಗೆ ಅಷ್ಟೇ ಅಲ್ಲ, ಪ್ರಾಣಿಗಳು ಕುಡಿಯೋದಕ್ಕೂ ಯೋಗ್ಯವಲ್ಲ, ಅಷ್ಟರ ಮಟ್ಟಿಗೆ ಕಲುಷಿತವಾಗಿದೆ ಅಂತ ಇದಕ್ಕೆ ಕರ್ನಾಟಕದ ಮಾಲಿನ್ಯ ನಿಯಂತ್ರಣ ಮಂಡಳಿ ಇಂಥ ನೀರನ್ನ ಹೇಳ್ತಾ ಇದೆ. ಯಾಕೆ ಈ ಕೆರೆಯ ಪರಿಸ್ಥಿತಿ ಹೀಗಾಗಿದೆ, ಯಾಕೆ ನಾವು ಇಂಥ ಕುಡಿಯೋ ನೀರಿನ ತತ್ವಾರದ ಪರಿಸ್ಥಿತಿಯಲ್ಲೂ ಕೆರೆನ ಕೊಲ್ತಾ ಇದ್ದೀವಿ ಅನ್ನೋಂಥ ಪ್ರಶ್ನೆ ಬರುತ್ತೆ. ಈ ಊರಿನ ಜನಗಳಿದ್ದಾರೆ, ಕೇಳೋಣ ಅವ್ರ ಹತ್ರ. ಸರ್, ಈ ನಿಮ್ಮ ಊರಿನ ಕೆರೆ ಪರಿಸ್ಥಿತಿ, ನೀರೆಲ್ಲ ಹಸಿರಾಗ್ಬಿಟ್ಟಿದೆ, ನೋಡಿದ್ರೆ ಗೊತ್ತಾಗತ್ತೆ ಯಾಕೆ ಹೀಗಾಗಿದೆ. ಎಸ್, ಇದು ಗ್ರೀನಿಶ್ ಆಗಿದೆ, ಹಸುರಾಗಿದೆ ಮತ್ತು ಬೂದು ಬಣ್ಣಕ್ಕೆ ಸಹ ಕನ್ವರ್ಟ್ ಆಗಿದೆ. ಈಗ ಯಾಕೆ ಆಗ್ತಾ ಇದೆ ಅಂತಂದರೆ, ಸಾಮಾನ್ಯವಾಗಿ ಒಂದು ಪೊಲ್ಯೂಟೆಡ್ ವಾಟರ್ ಬರಬೇಕು. ಅದು ಹೇಗೆ ಪೊಲ್ಯೂಟೆಡ್ ವಾಟರ್ ಬರಬೇಕು ಅಂದರೆ, ಚರಂಡಿಯ ತ್ಯಾಜ್ಯ ನೀರು, ಅಂದರೆ ಇದು ನಗರ ಪ್ರದೇಶದ, ಚಳ್ಳಕೆರೆಯ ನಗರ ಪ್ರದೇಶದ ತ್ಯಾಜ್ಯ ನೀರಿನಿಂದ, ಅಂದರೆ ಯಾವುದೇ ಸಂಸ್ಕರಣ ಮಾಡದೆ ಡೈರೆಕ್ಟಾಗಿ ಏನು ನಮ್ಮ ರಾಜಕಾಲುವೆ ಇದೆ, ರಾಜಕಾಲುವೆ ಮುಖಾಂತರ ಬಿಟ್ಟಿರುವಂಥದ್ದು ನಗರಸಭೆಯ ಒಂದು ನಿರ್ಲಕ್ಷ್ಯದಿಂದಾಗಿ ಇವತ್ತು ಏನು 322 ಎಕರೆ ಪ್ರದೇಶ ಇದೆ, ಇವತ್ತು 5-6 ವರ್ಷಗಳಿಂದ, ನಾಟ್ ಓನ್ಲಿ 1 or 2-3 years, ಇಟ್ ಈಸ್ ಕಮ್ಸ್ ಅರೌಂಡ್ 6 to 7 yearsಯಿಂದ ಈ ಕೆರೆ ತುಂಬ್ತಾನೆ ಇದೆ. ಪ್ರತಿ ಚಿಕ್ಕ ಒಂದು ಮಳೆಗೂ ಸಹ ಕೆರೆ ತುಂಬಿಕೊಳ್ಳುತ್ತೆ. ಕೆರೆ ಮನುಷ್ಯರಿಗೆ ಅನ್ಯಾಯ ಮಾಡ್ತಾ ಇಲ್ಲ. ನೋಡಿ, ಇವತ್ತು ರಾಜ್ಯದಾದ್ಯಂತ ಡ್ಯಾಮ್ಗಳಲ್ಲೇ ನೀರಿಲ್ಲ, ಆದ್ರೆ ಈ ಕೆರೆ ತುಂಬುತ್ತಾ ಇದೆ. ಚಿಕ್ಕ ನೀರು ಬಂದ್ರು ಸಹ, ಅಂದ್ರೆ ಈ ಕೆರೆನ ಬಹುಶಃ ಅಷ್ಟು ಸಿಸ್ಟಮ್ಯಾಟಿಕ್ ಆಗಿ ಕಟ್ಟಿದ್ದಾರೆ, ಎಲ್ಲಾ ಕಡೆಯಿಂದ ಕೋಡಿ ನೀರು ಬಂದು ಸೇರು ಹಾಗೆ. ಈ ಮೊದಲು ಈ ಕೆರೆ ನೀರನ್ನ ಕೃಷಿಗೆ, ಕುಡಿಯೋದಕ್ಕೆ ಎಲ್ಲ ಬಳಸಲಾಗ್ತಾ ಇತ್ತ. ಸುಮಾರು 30-40 ವರ್ಷದಿಂಚೆ ಇದು ರೈತರೆಲ್ಲ ಇದು ಯೂಸ್ ಆಗ್ತಿತ್ತು ಮೇಡಮ್. ಕೆರೆ ತುಂಬಿದ್ರೆ ಭಾಳಷ್ಟು ಬೆಳೆಗಳಾಗೋದು, ಸಾಕಷ್ಟು ರೈತರಿಗೆ ಎಲ್ಲ ಬೆಳೆದು ಎಲ್ಲ ಸಂತೃಷ್ಟಿ ಬೆಳೆದ್ರು, ನೆಮ್ಮದಿಯಾಗಿ ಇದು ಮಾಡೋರು. ಈಗ ಕೆರೆ ಈಗ ನೀರಿದೆ, ಬಳಸ್ಕೊಂಬಕ್ಕೆ ಒಂದೇ ಒಂದು ಹನಿ ನೀರನ್ನು ಬಳಸಕ್ ಬರೋದಿಲ್ಲ, ಯೋಗತ್ತಿಲ್ಲ. ಪ್ರಾಣಿ ಪಕ್ಷಿಗಳೇ ಸತ್ತೋಗ್ತದೆ ಅದರಲ್ಲಿ, ಗಲೀಜು. ಹಿಂದೆನೆ ಪಕ್ಕ ಹೊಂದ್ಕೊಂಡೆ ಶಾಲೆ ಇದೆ, ಶಾಲೆ ಮಕ್ಕಳಿಗೆ ಬಹಳಷ್ಟು ಸಮಸ್ಯೆ, ವಾಸನೆ. ಅದಕ್ಕೆ ಪಕ್ಕಂತೆ ಊರಿಗೆ ಹೊಂದ್ಕೊಂಡಿದೆ ಗ್ರಾಮ. ನಾವು ನೋಡ್ತಾ ಇದ್ವಿ ದೃಶ್ಯದಲ್ಲಿ, ಒಂದ್ಸರಿ ಕ್ಯಾಮ್ರಾ ಪ್ಯಾನ್ ಮಾಡೋದಾದ್ರೆ ನೋಡಿ, ಅದು ಊರಿನ ಪಕ್ಕ
ಪಕ್ಕದಲ್ಲೇ ಇದೆ, ಊರಿನ ಮನೆಗಳಿಗೆ ಹೊಂದಿಕೊಂಡೇ ಇರ್ತಕ್ಕಂಥ ಕೆರೆ. ಅಲ್ಲೇ ಒಂದು ಸರ್ಕಾರಿ ಶಾಲೆ ಕೂಡ ಇದೆ, ಮಂದಿರ ಕೂಡ ಇದೆ. ಆ ಊರಿನ ಜನಗಳು ಹೇಗೆ ವಾಸ ಮಾಡಬೇಕು, ಅನಾರೋಗ್ಯ ಉಂಟಾಗುತ್ತೆ ಇಂಥ ನೀರಿನಿಂದ ಅನ್ನುವಂಥದ್ದು ಕೂಡ ಇದೆ. ಸೊ ಎಷ್ಟರ ಮಟ್ಟಿಗೆ ಕಲುಷಿತ ಆಗಿದೆ? ಆ್ಯಕ್ಚುಲಿ ಹೇಳ್ಬೇಕಂತಂದರೆ ಕಲುಷಿತ ಅಂತಂದರೆ ನಾವು ವಾಸವಾಗಿರ್ತಕ್ಕಂಥ ಮನೆಗಳಿಂದ ಬರೀ 15 ಮೀಟ್ರ್ನಲ್ಲೇ ಕೆರೆ ಇರೋದ್ರಿಂದ ಇದು ಏನಾಗಿದೆ ಅಂತಂದರೆ ಸೊಳ್ಳೆಗಳ ಕಾಟ ಜಾಸ್ತಿ ಆಗಿಬಿಟ್ಟು ಡೆಂಗ್ಯೂ ಜ್ವರ ಮತ್ತು ಮಲೇರಿಯಾ ಕಾಯಿಲೆಗಳು ಉಲ್ಬಣಗೊಳ್ತದವೆ. ಮತ್ತು ಇದು ನಗರ ಚಳ್ಳಕೆರೆ ನಗರದಿಂದ ತ್ಯಾಜ್ಯ ವಸ್ತುಗಳಾದ ಪ್ಲಾಸ್ಟಿಕ್ ಪೊಲ್ಯೂಷನ್ ಇರ್ಬೋದು, ವಾಟರ್ ಮಾಲಿನ್ಯ, ಮತ್ತು ಇದು ಶೌಚಾಲಯದ ನೀರುಗಳು, ಯಾವುದು ಸೀವೇಜ್ ವಾಟರ್ ಯಾವುದು ಟ್ರೀಟ್ ಮಾಡ್ತಾರೆ, ಆಮೇಲೆ ಕೈಗಾರಿಕಾ ವೇಸ್ಟೇಜು, ಕೈಗಾರಿಕಾ ತ್ಯಾಜ್ಯ ಬರುತ್ತೆ ನೆರೆಗೆ. ಎಲ್ಲೆಲ್ಲಿಂದ? ಆ ಕಡೆಯಿಂದ ಎಲ್ಲ ಬರ್ತಿದೆ. ಯಾವ ಥರದ ಕೈಗಾರಿಕೆಗಳಿಂದ ಬರುತ್ತೆ? ಕೈಗಾರಿಕೆಗಳೆಲ್ಲ ಅಂತಂದ್ರೆ ಆಯಿಲ್ ಪೊಲ್ಯೂಷನ್, ಆಯಿಲ್ದು ಇಂಡಸ್ಟ್ರೀಸ್ದಿಂದ ಕೈಗಾರಿಕೆ ಅದೆಲ್ಲ ಇದಾಗ್ಬಿಟ್ಟು ಶೇಂಗದ್ದು ಅದೆಲ್ಲದು ಬಂದು ಅದೆಲ್ಲ ಡಸ್ಟ್ ಎಲ್ಲ ಸೇರಿ ಬಂದು ಒಂದು ಮಡ್ ಥರ ಇದಾಗ್ಬಿಡುತ್ತೆ. ಅದು ಅದೇನಾಗುತ್ತೆ, ಫುಲ್ಲು ಇದಾಗ್ಬಿಟ್ಟು ತ್ಯಾಜ್ಯ ವಸ್ತುವಾಗಿ ಬದಲಾವಣೆ ಆಗಿ ಗ್ರೀನಿಶ್ ಆಗುತ್ತೆ, ವಾಟರ್ ಗ್ರೀನಿಶ್ ಆಗುತ್ತೆ. ಹೇಗೆ ಪೊಲ್ಯೂಷನ್ ಆಗುತ್ತೆ? ಯಾಕೆ ಇದನ್ನ ತಡಿತಾ ಇಲ್ವಾ ಅಂತ ಮೇಡಮ್ ಅವರು ಎಲ್ಲರಿಗೂ ಹೇಳಿದ್ದಾರೆ. ಇದು ಸಂಬಂಧಪಟ್ಟ DC ಅವರೆಲ್ಲ ಬಂದು ನೋಡ್ಕೊಂಡು ಹೋಗಿದ್ದಾರೆ. ಮಾಡ್ತೀವಿ ಅಂತ ಹೇಳ್ತಾರೆ, ಮಾಡ್ತಾ ಇಲ್ಲ. ಅಲ್ರಿ, ರಾಜ್ಯದಾದ್ಯಂತ ಬರ ಇದೆ, ಈಗ ನಿಮಗೆ ಗೊತ್ತಿರಬೇಕು. ಕುಡಿಯೋ ನೀರಿಗೂ ಕೂಡ ತತ್ವಾರ ಅನ್ನೋ ಪರಿಸ್ಥಿತಿ. ಅಂತ ಸಂದರ್ಭದಲ್ಲಿ ಹಿಂಗೆ 322 ಹೆಕ್ಟೇರ್ ಎಕರೆ ಕೆರೆ ನೀರನ್ನ ನಾವು ಒಂದು ತೊಟ್ಟು ಕುಡಿಯಕ್ ಆಗ್ತಿಲ್ಲ ಅಂತ ಅಧಿಕಾರಿಗಳು ಬರ್ತಾ ಇಲ್ಲ ಮೇಡಮ್ ಅವರೇ. ನಗರಸಭೆ ಅಧಿಕಾರಿಗೆ ಹೇಳಿದ್ದಾರೆ, ಅವ್ರು ಇವತ್ತು ಮಾಡ್ತೀವಿ ನಾಳೆ ಮಾಡ್ತೀವಿ ಅಂತಲೇ ಅದೇ ಮಾತು ಹೇಳ್ತಾರೆ ಮೇಡಮ್ ಅವರೇ. ಸಂಬಂಧಪಟ್ಟ ನಗರಸಭೆ ಇಲಾಖೆ ಅಧಿಕಾರಿಗಳು, DC ಅವ್ರು ಬಂದಿದ್ರು, ಮತ್ತು ನ್ಯಾಯಾಧೀಶರು ಬಂದಿದ್ರು. ಅವರೆಲ್ಲ ಟೀಮೇ ಬಂದು ಅವ್ರ ನ್ಯಾಯಾಧೀಶರು ಅವ್ರಿಗೆ ಆದೇಶ ಮಾಡಿದರು, ತಕ್ಷಣ ಈ ನೀರನ್ನು ನೀವು ಫಿಲ್ಟರ್ ಮಾಡಿಬಿಡ್ಬೇಕು, ಇಲ್ಲಿಗೆ ಆರೋಗ್ಯವಂತ ನೀರನ್ನು ಕೊಡಬೇಕು ಅಂತಂದೇಳಿ ಇದು ಮಾಡಿದ್ರು. ಅವರು ನ್ಯಾಯಾಧೀಶರಿಗೂ ಬೆಲೆ ಇದ್ದಾಗ ಆಗುತ್ತೆ. ಅವ್ರು ಯಾರಿಗೂ ಕೇರ್ ಮಾಡಲ್ಲ, ನಗರಸಭೆ ಅಧಿಕಾರಿಗಳು ಅವ್ರು ಯಾರಿಗೂ ಲೆಕ್ಕಕ್ಕಿಡಲ್ಲ. ವಿಡಿಯೋ ಜರ್ನಲಿಸ್ಟ್ ರಾಕೇಶ್ ಗುಳೆ ಜೊತೆ ಶ್ರೀಲಕ್ಷ್ಮಿ ಅಭಿಜಿತ್, ರಿಪಬ್ಲಿಕ್ ಕನ್ನಡ, ಚಳ್ಳಕೆರೆ. ನೋಡಿ, ಸಣ್ಣ ನೀರಾವರಿ ಇಲಾಖೆ ಈ ಕೆರೆ ಬಗ್ಗೆ ಗಮನ ಹರಿಸಬೇಕಿತ್ತು, ಆದರೆ ಬರೀ ಒಂದು ನೋಟಿಸ್ ಕೊಟ್ಟು ಹಂಗೆ ಸುಮ್ಮನಾಗಿದ್ದಾರೆ. ನಂಬಿಕೆ ವಾಸ್ತೆ ಏನೋ ಒಂದು ಮಾಡಿ ಸುಮ್ಮನಾಗಿದ್ದಾರೆ ಅಂತ ಇಲ್ಲಿನ ಜನ ಆಕ್ರೋಶನ ವ್ಯಕ್ತಪಡಿಸ್ತಾ ಇದ್ದಾರೆ. ಅಷ್ಟರ ಜೊತೆಗೆ 2021ರಲ್ಲಿ ಇಲ್ಲಿನ ನ್ಯಾಯಾಧೀಶರು, ಚಳ್ಳಕೆರೆಯ ನ್ಯಾಯಾಧೀಶರು ಮತ್ತು DC ಅವ್ರನ್ನೆಲ್ಲ ಕರ್ಕೊಂಡು ಬಂದು ಅವರೇ ಖುದ್ದಾಗಿ ಭೇಟಿ ಕೊಟ್ಟು ಒಂದಷ್ಟು ನಿರ್ದೇಶನಗಳನ್ನು ಕೊಟ್ಟಿದ್ದಾರೆ, ಖಡಕ್ ನಿರ್ದೇಶನಗಳನ್ನು ಕೊಟ್ಟಿದ್ದಾರೆ. ಸಿವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ಸ್ ಹಾಕಬೇಕು, ನೀರನ್ನು ಡೈವರ್ಟ್ ಮಾಡಬೇಕು ಮತ್ತು ಸಂಸ್ಕರಿಸಿಯೇ ಬಿಡಬೇಕು ಈ ಕೆರೆಗೆ ನೀರನ್ನ ಅನ್ನೋಂಥ ನಿರ್ದೇಶನಗಳನ್ನು 2026 ಬಂದರೂ ಕೂಡ ಅದರಲ್ಲಿ ಯಾವುದೇ ಒಂದು ವಿಚಾರವೂ ಕೂಡ ಅನುಷ್ಠಾನಕ್ಕೆ ಬಂದಿಲ್ಲ ಅಂತ ಇಲ್ಲಿನ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕೆ ಹಿಂಗೆ ಅಂತ? ಈ ಕೆರೆ ಅಂತಂದ್ರೆ ನಾವು ಪೂಜೆ ಮಾಡ್ತೀವಿ, ನೀರು ಅಂತಂದ್ರೆ ಪೂಜೆ ಮಾಡ್ತೀವಿ. ಎಷ್ಟೋ ವರ್ಷಗಳ ಕಾಲ, 100 ವರ್ಷಗಳ ಕಾಲ ಬಹುಶಃ ಇದು ಇಲ್ಲಿನ ಇಡೀ ಊರನ್ನ ಸಾಕಿ ಸಲಹಿ ಮಾಡಿದಂಥ ತಾಯಿ ಅಂತ ಕೆರೆ. ಅಂತ ತಾಯಿಗೆ ವಿಷ ಉಣ್ಸೋ ಕೆಲಸ ಮಾಡ್ತಾ ಇದೀವಲ್ವ ನಾವು. ಯಾಕೆ ಈ ಕೆರೆ ಯಾಕೆ ಹಿಂಗೆ ಹಾಳು ಮಾಡಿದ್ದಾರೆ ಅಂತ ಅನ್ಸುತ್ತೆ? ನಿಮ್ಗೆ ಏನು ತೊಂದರೆ ಆಗ್ತಾ ಇದೆ ಕೆರೆಯಿಂದ? ನಮಗೆ ಸೊಳ್ಳೆ ಜಾಸ್ತಿ ಮೇಡಮ್ ಅವರೇ. ಮಕ್ಕಳು ಹೊರಕ್ಕೆ ಬರೋಂಗಿಲ್ಲ, ನಾವು ಹೊರಕ್ಕೆ ಬರೋಂಗಿಲ್ಲ. ಕುಡಿಯೋ ನೀರಿಂದೆಲ್ಲ ಎಲ್ಲಾದರೂ ಡ್ಯಾಮೇಜ್ ಆದರೆ ಪೈಪು ಅವು ಬಂದು ನಮ್ಮ ಕುಡಿಯೋ ನೀರಿನಾಗ ಸೇರ್ಕೊಂತತೆ. ನಮ್ಗೆ ತುಂಬಾ ಕಷ್ಟ ಇದೆ ಮೇಡಮ್ ಅವರೇ. ಇದಕ್ಕೆ ಹೆಂಗೆ ಪರಿಹಾರ ಏನು ಮಾಡ್ತೀರಿ ನೀವು? ನಮ್ಗೊಂದು ಪರಿಹಾರ ಮಾಡಲೇಬೇಕು. ಭಾಳ 3-4 ವರ್ಷದಿಂದ ತುಂಬಿ ಕಡಿಗೆ ಹೋಗ್ತದೆ. ಯಾಕೆ ಕಡಿಗೆ ಹೋಗ್ತದೆ? ಮಳೆ ಇಲ್ದಿದ್ರು ಕೆರೆ ತುಂಬಿ ಕೋಡಿ ಬೀಳುತ್ತೆ. ಯಾಕೆ ತುಂಬುತ್ತೆ? ಎಷ್ಟೋ ವರ್ಷ ನಾವು ಚಿಕ್ಕರಾದವಳಿದ್ದ ತುಂಬಿರೋ ಕೆರೆ ಇದು. ನನಗೊಂದು ಚೂರು ನೆನಪೈತೆ. ಹಂಗಾಗಿ ಈ ಕೊಚ್ಚೆ ನೀರು ಬರೋದ್ರಿಂದ ಬೇಕಾ ಸರಿ ಕೋಡಿ ಬೀಳ್ತಾನೆ ಐತೆ. ನಾವು ಜೀವನ ಮಾಡೋದಾದ್ರೆ ಹೆಂಗೆ? ಅದರ ಬೇರೆ ಕೆಟ್ಟುಳ ಒಳಗಡೆನೆ ಬರ್ತವೆ, ಬಾಕ್ಲು ಹಾಕಿದ್ರು ಬರ್ತವೆ. ಹೆಂಗ್ ಮೇಡಮ್ ಅವರೇ ನಾವು ಜೀವನ ಮಾಡೋದು? ನೋಡಿ, ನಮ್ಮ ರಿಪಬ್ಲಿಕ್ ಕನ್ನಡ ಬಂದಾಗ ಇಲ್ಲಿಗೆ ಈ ಊರು ನಗರಂಗೆರೆ ಏನು ಪರಿಸ್ಥಿತಿ ಅಂತ ನೋಡೋದಕ್ಕೆ ಬಂದಾಗ ಊರು ಚೆನ್ನಾಗಿದೆ. ಪಾಪ ಈ ಊರಿನ ಜನ ಎಲ್ಲರೂ ಬಂದರು, ನೋಡಿ ನಮ್ಮ ಊರಿನ ಪರಿಸ್ಥಿತಿ ಹಿಂಗಾಗಿದೆ, ಕೆರೆ ಪರಿಸ್ಥಿತಿ ಹಿಂಗಾಗಿದೆ ಅಂತ ಹೇಳ್ಕೊಳ್ಳೋದಕ್ಕೆ ಒಂದು 5 ನಿಮಿಷದಲ್ಲಿ ಈ ಊರಿನ ಜನ ಎಲ್ಲರೂ ಬಂದರು. ಈ ಕೆರೆ ಸರಿ ಹೋಗಬೇಕು ಅನ್ನೋದು ಈ ಊರಿನ ಜನಗಳ ಆಶಯ. ಇವರೆಲ್ಲರೂ ಕೂಡ ಈ ಕೆರೆನ ಸ್ವಚ್ಛ ಮಾಡಬೇಕು, ಇದು ನಮ್ಮ ಊರಿನ ಆಸ್ತಿ, ಇದನ್ನು ನಮಗೆ ಉಳಿಸ್ಕೊಡ್ಬೇಕು ಅಂತ ಆಗ್ರಹ ವ್ಯಕ್ತಪಡಿಸ್ತಾ ಇದ್ದಾರೆ. ಹೌದೇನ್ರಮ್ಮ? ಹೌದು ರೀ. ಏನು ತೊಂದರೆ ಆಗ್ತಾ ಇದೆ? ಎಲ್ಲ ಕೊಳೆ ನೀರು ಬರ್ತದವಲ್ಲ, ಜನಗಳಿಗೆಲ್ಲ ತೊಂದರೆ ಆಗ್ತದೆ. ಹ್ಞೂನ್ರಮ್ಮ, ಕೆರೆಗೆಲ್ಲ ಭಾಳ ಗಲೀಜು ನೀರು ಬರ್ತಾ ಇದೆ. ಅದರಿಂದ ಸೊಳ್ಳೆ ಎಲ್ಲ ನೋಡಿ, ಇಲ್ಲೇ ಪಕ್ಕದಾಗಿದ್ದಾವೆ ಮನೆಗಳು, ಸೊಳ್ಳೆ ಆಗಿಬಿಟ್ಟಿದೆ. ಭಾಳ ಕಷ್ಟ ಆಗಿಬಿಟ್ಟಿದೆ ಮೇಡಮ್. ಕುಡಿಯೋಕ್ಕೆ ಬರ್ತಿಲ್ಲ. ಮತ್ತು ಇದರಲ್ಲೇ ಬೋರ್ವೆಲ್ ಹಾಕ್ಸಿ ಟೌನ್ಗೆ ಹೋಗೋ ನೀರು ಅಲ್ಲಿಗೂ ಬರೋವು, ಈಗ ಬರ್ತಾ ಇಲ್ಲ ಕುಡಿಯೋಕ್ಕೋಸ್ಕರ. ಅದನ್ನು ಕ್ಲೀನ್ ಮಾಡಿ. ಅಂದರೆ ಒಂದು ಕಾಲದಲ್ಲಿ ಇಲ್ಲಿಂದ ಚಳ್ಳಕೆರೆಗೆ ನೀರನ್ನ ಬಿಡ್ತಾ ಇದ್ರು ಅಂತ. ಇಲ್ಲಿಂದ ಇಲ್ಲೇ ಬೋರ್ವೆಲ್ ಹಾಕಿ ಟೌನಿಗೆ ನೀರು ಸಪ್ಲೈ ಆಗೋದು. ಈ ನೀರು ಇಲ್ದಿದ್ರೆ ಟೌನಿಗೆ ಜನ ಕುಡಿಯೋಕ್ಕೆ ನೀರು ಇರಲಿಲ್ಲ. ನೋಡಿ, ಕಾಲರ್ ರೆಡಿ ಇದ್ದಾರೆ. VC ಗೌಡ ಅಂತ ಹೇಳಿ ಮಂಡ್ಯದಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ.
ಸರ್ ನಮಸ್ಕಾರ ಸರ್. ಬುಸಿಗೌಡ್ರೆ ಅಲ್ಲ ಸರ್, ಬುಸಿಗೌಡ ಅಂತ ಹೇಳಿ. ಬುಸಿಗೌಡ್ರೆ ಹೇಳಿ. ಈಗ ನೋಡಿ, ಕೆರೆ ಜಲಮೂಲವನ್ನ ಉಳಿಸ್ಕೊಳ್ಬೇಕಾದಂತ ಪರಿಸ್ಥಿತಿ ಅನಿವಾರ್ಯ ಆಗ್ಬಿಟ್ಟಿದೆ. ಖಂಡಿತ ನೀವು ಇವತ್ತು ಬೆಳಗ್ಗೆನೆ ಒಳ್ಳೆ ಸಬ್ಜೆಕ್ಟ್ ನ ತಗೊಂಡಿದ್ದೀರಿ. ನಿಜವಾಗ್ಲೂ ಈ ಒಂದು ಸಬ್ಜೆಕ್ಟ್ ನಿಮ್ಗೆ ಧನ್ಯವಾದ ಹೇಳ್ತೀನಿ. ಥ್ಯಾಂಕ್ ಯು ಸರ್. ಇದ್ರ ಬಗ್ಗೆ ನಾನು ನೀವ್ ತೋರ್ತಾ ಇರೋದು ಒಂದೇ ಅಂತಲ್ಲ, ನೀವು ತೋರ್ತಾ ಇರೋಂತ ಪ್ರತಿಯೊಂದು ನಮ್ಮ ಕರ್ನಾಟಕ ರಾಜ್ಯದ ಪ್ರತಿಯೊಂದು ಜಿಲ್ಲೆಗಳಲ್ಲೂ ಇದೇ ಸಮಸ್ಯೆ ಇದೆ. ಇದಕ್ಕೆ ಏನಾಗಿದೆ ಅಂತಂದ್ರೆ, ಸಮಸ್ಯೆ ಎಲ್ಲಿ ಕ್ರಿಯೇಟ್ ಆಗಿದೆ ಅಂತ ಹೇಳಿದ್ರೆ, ಈಗ ಬಂದಿರುವಂತ ಅಧಿಕಾರಿಗಳು ಮೇಯ್ನ್ ಇದಕ್ಕೆ ಪಾತ್ರಧಾರಿಗಳು ಸರ್. ಅವ್ರು ಏನ್ ಮಾಡ್ತಾ ಇದಾರೆ ಅಂತಂದ್ರೆ, ಇವತ್ತು ಅವ್ರಿಗೆ ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಅವ್ರನ್ನ ಫಾರಿನ್ ಟ್ರಿಪ್ ಕಳಿಸ್ತಾರೆ. ಈ ಅಂಡರ್ ಡ್ರೈನೇಜ್ ಗಳ ಯಾವ ಸಿಸ್ಟಮ್ ಅಲ್ಲಿ ಮಾಡ್ಬೇಕು ಅಂತೆಲ್ಲ ಟ್ರೈನಿಂಗ್ ಕಳಿಸಿದ್ದಾರೆ ಸರ್ಕಾರದಿಂದ. ಅದೆಲ್ಲ ದುಡ್ಡನ್ನ ಪೋಲ್ ಮಾಡ್ಕೊಂಡು ಮಜಾ ಮಾಡ್ಕೊಂಡ್ ಬಂದು ಈ ಒಂದು ಕಂಪನಿಗೆ ಅವರು ಲಾ ಇದೆ, ಬೇಕಾದಷ್ಟು ಬೈಲಾಗಳಿದೆ. ಆ ಲಾನ ಯೂಸ್ ಮಾಡ್ದೇನೆ ಕಂಪನಿಗಳಿಗೆ ಪರ್ಮಿಷನ್ ಕೊಡುವಾಗ ಕೆರೆ ಎಷ್ಟು ದೂರದಲ್ಲಿದೆ, ಆ ನೀರ್ ಎಲ್ಲಿಗೆ ಹೋಗುತ್ತೆ, ಆ ನೀರ್ ಯಾವ ರೀತಿ ಸಂರಕ್ಷಣೆ ಮಾಡ್ಬೇಕು, ಮಾಡ್ತಾ ಇದಾರೆ ಇಲ್ವಾ, ಇದು ಯಾವ್ದೂ ಬ್ಯಾಕ್ ಚೆಕ್ ಮಾಡಲ್ಲ ಸರ್. ಇಲ್ಲಿ ಇರತಕ್ಕಂತ ಜನಪ್ರತಿನಿಧಿಗಳು ಸುದ ಅದಕ್ಕೆ ತಲೆ ಹಾಕಲ್ಲ. ಇದ್ರ ಬಗ್ಗೆ ನಾನು ಮಂಡ್ಯ ಜಿಲ್ಲೆಯಲ್ಲಿ ಸುಮಾರು ಕೆರೆಗಳು, ಅದೊಂದೇ ಅಂತಲ್ಲ ಸರ್, ಸುಮಾರು ಕೆರೆಗಳಲ್ಲಿ, ಹಳ್ಳಿಗಳ ಕೆರೆಗಳಲ್ಲಿ ಏನ್ ಮಾಡಿದ್ದಾರೆ ಅಂತ ಹೇಳಿ ಬಾಕ್ಸ್ ಡ್ರೈನೇಜ್ ಅಂತ ತಂದ್ರು. ಪಂಚಾಯತಿ ವತಿಯಿಂದ ನಾನು ಬೇಕಾದಷ್ಟು PDOಗಳು ಬಂದಂತ ಪಂಚಾಯತಿಲೂ ನಾನು ಹೇಳಿದೆ, ನೋಡಿ ಬಾಕ್ಸ್ ಡ್ರೈನೇಜ್ ಎಲ್ಲ ನೀರನ್ನೆಲ್ಲ ನೀವು ಡೈರೆಕ್ಟ್ ನಮ್ಮ ಊರ ಪಕ್ಕದಲ್ಲಿರೋಂತ ಕೆರೆಗೆ ಮಾಡಿದೀರಾ. ಇವತ್ತು ಊರ್ ಗ್ರಾಮದಲ್ಲಿ ಆಗುವಂತ ಕೊಳಚೆ ನೀರೆಲ್ಲ ಸೀದಾ ಕೆರೆಗಳಿಗೆ ಹೋಗ್ತಾ ಇದೆ. ಅದನ್ನ ಬೈಫರ್ಕೇಶನ್ ಮಾಡಿ ಅದನ್ನ ರೀಯೂಸ್ ಮಾಡುವಂತದ್ದಕ್ಕೆ ಒಂದು ಸಿಸ್ಟಮ್ ನ ತಂದು ಸರ್ಕಾರ ಮಟ್ಟದಲ್ಲಿ ಇದ್ರ ಬಗ್ಗೆ ನೀವು ಒಂದು PDR ರೆಡಿ ಮಾಡಿ ಕೊಡಿ. ನೀರು ಸೇವ್ ಆಗುತ್ತೆ, ಕೆರೆ ಉಳಿತಾಯ ಆಗುತ್ತೆ. ಕೆರೆ ಉಳಿದ್ರೆ ನಮ್ಗೆ ಬೇಕಾದಷ್ಟು ಅಂತರ್ಜಲ ಕುಸಿಯೋದು ತಪ್ಪುತ್ತೆ ಅಂತ ಹೇಳಿ ನಾನು ಇದ್ರ ಬಗ್ಗೆ ತುಂಬಾ ಸಲ ನಾನು ಪಂಚಾಯತಿ ಮಟ್ಟದಲ್ಲಿ ಮಾತಾಡಿದೀನಿ, ತಾಲೂಕ್ ಆಫೀಸ್ ಮಟ್ಟದಲ್ಲಿ ಮಾತಾಡಿದೀನಿ. ಜೊತೆಗೆ ಮಾನ್ಯ ಹರ್ಷಗುಪ್ತ ಅಂತ ಇವರಿದ್ರು. ಹೇಳಿ. ಎಸ್, ಮೋಸ್ಟ್ಲಿ ಕರೆ ಕಟ್ಟಾಗಿದೆ ಅನ್ಸುತ್ತೆ. ಬಹಳ ಚೆನ್ನಾಗಿ ಹೇಳ್ತಾ ಇದ್ರು. ಥ್ಯಾಂಕ್ ಯು ಬುಸಿಗೌಡ್ರೆ. ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡಿ. ಮತ್ತೊಬ್ರು ಕರೆ ಮಾಡಿದ್ದಾರೆ, ಮಂಜಪ್ಪ ಅನ್ನೋರು. ಇದರ ಕೆಂಪು ಬಣ್ಣ ಅದ್ಭುತ, ಖಾರ ಕಡಿಮೆ ಆದ್ರೂ ರುಚಿಕರ. MDH ಕಾಶ್ಮೀರಿ. ನಮಸ್ಕಾರ ಮಂಜಪ್ಪ ಅವ್ರೆ. ನಮಸ್ಕಾರ ಸರ್. ಶಿಕಾರಿಪುರದಿಂದ ಕಾಲ್ ಮಾಡಿದಿರಿ ತಾವಲ್ವಾ? ಹೌದು ಸರ್. ಹೇಳಿ ಮಂಜಪ್ಪ ಅವ್ರೆ, ತಾವು ಕಾರ್ಯಕ್ರಮ ನೋಡ್ತಾ ಇದ್ದೀರಿ ಅಂತ ಅನ್ಸುತ್ತೆ. ನೋಡೋದು ಸರ್ ನಾನು. ಹೌದಾ, ಬಹಳ ಸಂತೋಷ ಸರ್, ಬಹಳ ಸಂತೋಷ. ಹೇಳಿ. ಈಗ ಸರ್, ಈಗ ನಮ್ಮೂರಲ್ಲಿ ಸರ್ವೆ ನಂಬರ್ 39ರಲ್ಲಿ ಕಣ್ಣಕಟ್ಟೆ ಕೆರೆ ಅಂತ ಇದೆ ಸರ್. ಸರಿ. ಅದನ್ನ ಡಮಾಲಿಸ್ಟ್ ಮಾಡಿ ಮನೆ ಸೈಟ್ ಮಾಡಿ ಮಾರ್ಕೊಂಡಾರ ಸರ್. ಓಹೋ, ಕೆರೆ ಒತ್ತುವರಿ ಮಾಡಿದ್ದಾರೆ. ಕೆರೆ ಒತ್ತುವರಿ ಅಲ್ಲ ಸರ್, ಕೆರೆನೇ ಡಮಾಲಿಸ್ಟ್ ಮಾಡಿದ್ದಾರೆ. ಓಹೋ. ನಾನು DC-ಗೂ ನಾನು ಅರ್ಜಿ ಕೊಟ್ಟಿದ್ದೆ ಸರ್ ನಾನು. ಏನಂದ್ರು ಅವರು ಸಹಿತ? ಅವರು ಇನ್ನೊಂದ್ಸಲ ಅವರಿಂದ ಅರ್ಜಿ ಬರ್ದಂಗೆ ನೀವು ಬಂದೋಬಸ್ತ್ ಮಾಡಿ ಅಂತಂದು ಊರಿನ ಗ್ರಾಮಸ್ಥರಿಗೆ ತಿಳಿಸಿದಾರೆ ಸರ್ ಅವರು. ನಿಮ್ಮನ್ನ ಬಂದೋಬಸ್ತ್ ಮಾಡ್ಬೇಕಂತನಾ? ಇದೇನ್ ಸರ್ ನ್ಯಾಯ? ವಿಪರ್ಯಾಸ. ನ್ಯಾಯ ಅಲ್ಲ ಇದು, ವಿಪರ್ಯಾಸ, ವ್ಯವಸ್ಥೆ ವಿಪರ್ಯಾಸ. ಸೆಕ್ರೆಟರಿಗೂ ಸಹಿತ ಅರ್ಜಿ ಕೊಟ್ಟಿದ್ದೆ ಸರ್ ನಾನು. ಅವರಿಂದನೂ ಏನು ರೆಸ್ಪಾನ್ಸ್ ಬರಲಿಲ್ಲ ಸರ್. ಇಂಥ ಅಧಿಕಾರಿಗಳಿಂದ ಅಲ್ಲ, DC-ಗೂ ಫೋನ್ ಮಾಡಿದ್ದೆ ಸರ್. ಏನ್ ನಿರೀಕ್ಷೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ವರ್ಕ್ ಮಾಡಿಲ್ಲ ಸರ್. ಕರೆಕ್ಟ್. ನೀವು ಹೇಳೋದು ಅರ್ಥ ಆಗ್ತಿದೆ. ಬಟ್ ಕರ್ಮ ಸರ್. ನಿಜ ನೀವು ಹೇಳಿದ ಅರ್ಥ ಆಯ್ತು. ನೋಡುವ ಇದು ಮುಂದೆ ಏನಾಗುತ್ತೆ ಅಂತ ಹೇಳಿ. ಥ್ಯಾಂಕ್ ಯು ಸರ್. ನೋಡಿ ಜನ, ರಂಜಿತ್, ಈಗ ನಾವು ಮಾತಾಡ್ತಿರೋದು ಚಳ್ಳಕೆರೆ ಕೆರೆ ಬಗ್ಗೆ. ಬಟ್ ಬೇರೆ ಬೇರೆ ಕಡೆಯಿಂದ ಅವ್ರ ಊರಿನ ಕೆರೆಗಳ ಬಗ್ಗೆ, ಅವ್ರ ಊರಿನ ಕೆರೆ ಪರಿಸ್ಥಿತಿ ಏನಾಯ್ತು ಅಂತೇಳಿ ಕರೆ ಮಾಡಿ ಮಾತನಾಡ್ತಾ ಇದ್ದಾರೆ. ಸೊ ಎಲ್ಲ ಕಡೆನೂ, ಎಲ್ಲ ಊರಲ್ಲೂ ಕೂಡ ಈ ತರ ಪರಿಸ್ಥಿತಿಗಳಿವೆ. ನಾವು ಬೆಂಗಳೂರಲ್ಲಿ ನೋಡ್ತಾ ಇದೀವಿ. ಬೆಂಗಳೂರಿನಲ್ಲಿ ನಿಮಗೆ ಮಹಾರಾಜರ ಕಾಲದಲ್ಲಿ ನಿಮ್ಗೆ ಕೆಂಪೇಗೌಡರು ಬೆಂಗಳೂರು ಕಟ್ಟಂತ ಸಂದರ್ಭದಲ್ಲಿ 900 ಕೆರೆ ಇದ್ವಂತೆ. ಈಗ ಅದು 130 ಕೆರೆಗೆ ಬಂದು ನಿಂತಿದೆ. ಬೆಂಗಳೂರಿಗೆ ಜಲಮೂಲವೇ ಕೆರೆಗಳು, ಕೆರೆ ನದಿ. ಈಗ ಬೆಂಗಳೂರಲ್ಲಿ ಹಿಂಗಾಯ್ತು, ಓಕೆ. ಆದ್ರೆ ಬೇರೆ ಕಡೆನೂ ಹಿಂಗೇನಾ? ಎಸ್. ಮತ್ತೊಬ್ಬರು ಕಾಲರ್ ಕೆಂಗೇರಿಯಿಂದ ಕೃಷ್ಣ ನಾಯ್ಕ್ ಅನ್ನೋರು ಕರೆ ಮಾಡಿದ್ದಾರೆ. ಕೃಷ್ಣ ನಾಯ್ಕ್ ಅವರೇ ನಮಸ್ಕಾರ. ಸರ್ ನಮಸ್ಕಾರ. ಹೇಳಿ ಕೃಷ್ಣ ನಾಯ್ಕ್ ಅವರೇ, ತಾವು ಕಾರ್ಯಕ್ರಮ ನೋಡ್ತಾ ಇದ್ದೀರಿ ಅಂತ ಅನ್ಸುತ್ತೆ. ಗಾಂಧಿನಗರ ಹೊಸಕೆರೆ ಅಂತ ಇದೆ. ಹೌದು. ಇದಕ್ಕೆ ಸುಮಾರು ಶೋಭಾ ಕರಂದ್ಲಾಜೆ ಮೇಡಮ್ ಅವರು MLA ಅವರೆಲ್ಲ ಆಗಿಂದನೂ ಕೂಡ ಇದಕ್ಕೆ ಅನುದಾನ ಬರ್ತಾನೆ ಇದೆ. ಸರಿ. ಮತ್ತೆ ಈಗ ST ಸೋಮಶೇಖರ್ ಸಾಹೇಬ್ರು ಕೂಡ 2 ಸಲ MLA ಆಗಿದ್ದಾರೆ, ಹಾಗೂ ಕೂಡ 3 ಸಲ ಆಗಿದ್ದಾರೆ, ಹಾಗೂ ಕೂಡ ಅನುದಾನ ಅದಕ್ಕೆ ಬರ್ತಾನೆ ಇದೆ.
ಬಟ್ ಅಧಿಕಾರಿಗಳ ಪಾಲಾಗ್ತಾ ಇದೆ ಹೊರತು ಕೆರೆ ಅಂತೂ ಅಭಿವೃದ್ಧಿ ಆಗ್ತಾ ಇಲ್ಲ ಕೃಷ್ಣ ನಾಯ್ಕ ಅವರೇ, ಒಂದು ಅರ್ಥ ಆಗ್ತಾ ಇಲ್ಲ ಇವರಿಗೆ, ಇದರ ಸೂಕ್ಷ್ಮತೆ ಅರ್ಥ ಆಗ್ತಿಲ್ವಾ, ಇದರ ಗಂಭೀರತೆ ಅರ್ಥ ಆಗ್ತಾ ಇಲ್ವಾ, ಏನಾಗ್ತಿದೆ ಹಾಗಾದ್ರೆ ಇವ್ರ ಮನಸ್ಸಲ್ಲಿ ಏನಿರ್ಬೋದು ಅಂತ. ಇದ್ರ ಬಗ್ಗೆ ಸ್ಥಳೀಕರು ಕೂಡ ತುಂಬಾ ಹೋರಾಟಗಳು ಮಾಡಿದ್ರು, ಎಲ್ಲಾ ಮಾಡಿದ್ರು ಸರ್, ಎಲ್ಲ ಅದಕ್ಕೆ ಏನ್ ಬೇಕು ಎಲ್ಲ ಸವಲತ್ತುಗಳ ಬಗ್ಗೆ ಎಲ್ಲ ಕೇಳಿದ್ರು ಮಾಡಿದ್ರು ಕೂಡ ಅಧಿಕಾರಿಗಳು ಆಗಿಂದಾನು ಇಲ್ಲಿವರೆಗೂ ಅಷ್ಟೇನೆ ಕಚ್ಚೆನೆ ಕಟ್ತಾ ಇಲ್ಲ. ಅದ್ರ ಬಗ್ಗೆ ಯಾರ ಬಗ್ಗೆನೂ ಕೇರ್ ಮಾಡ್ತಾ ಇಲ್ಲ. ನಿಜ ನೀವು ಹೇಳೋದು ನಿಜ. ಅದಕ್ಕೆ ಕೊಳಚೆ ನೀರು ಬರ್ತಾನೆ ಇದೆ ಸರ್, ಅದ್ರ ಬಗ್ಗೆ ವಿಡಿಯೋ ಮಾಡಾಕ್ತಾ ಇದೀವಿ, ಪೇಪರ್ ನಲ್ಲಿ ಬರ್ತಾ ಇದೆ, ಎಲ್ಲ ಪ್ರತಿಯೊಂದು ನೋಡ್ತಾನೆ ಇದಾರೆ ಅವರು ಕೂಡ. ಆದ್ರೆ ಯಾವ್ದ್ರ ಬಗ್ಗೆ ಕೇರ್ ಮಾಡ್ತಾ ಇಲ್ಲ. ಏನು ಅಂತಂದ್ರೆ ನಮ್ದೇ ನಡೀತದೆ ಅಂತ ಅನ್ನುವಂಥದ್ದು ಒಂದು ಇದು ಅವ್ರದ್ದು. ಅಲ್ಲ, ಇದು ಜಾಸ್ತಿ ದಿನ ನಡೆಯಲ್ಲ ಬಿಡಿ ಹಿಂಗಾದ್ರೆ. ಕೃಷ್ಣ ನಾಯ್ಕ ಅವರ ಥ್ಯಾಂಕ್ ಯು ನಮ್ಮ ಜೊತೆಲಿ ತಾವು ಮಾತಾಡಿದ್ದಕ್ಕೆ. ನೋಡಿ, ನೆಕ್ಸ್ಟ್ ಕಾಲರ್ ಚಳ್ಳಕೆರೆಯಿಂದನೇ ಕರೆ ಮಾಡಿದ್ದಾರೆ, ವಿನಯ್ ಕುಮಾರ್ ಅಂತ ಹೇಳಿ. ವಿನಯ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಏನ್ ನಿಮ್ಮ ಊರಿನ ಕತೆ ಹಿಂಗೆ? ಸರ್, ಅದು ಈಗ ಸುಮಾರು 2021 ಇದೇ ಸಮಸ್ಯೆ ಸರ್. ಈಗ ಪಂಚಾಯತಿ ಮಟ್ಟದಿಂದ ಮತ್ತು ತಾಲೂಕ್ ಮಟ್ಟದಿಂದ ಜಿಲ್ಲಾ ಇದು MP ಸಾಹೇಬ್ ಯಾರಾಗಿ ಇದ್ರ ಬಗ್ಗೆ ಗಮನ ಹರಿಸ್ತಿಲ್ಲ. ಸುಮಾರು ಸಲ ಇವರು ಜಿಲ್ಲಾಧಿಕಾರಿಗಳು ಮತ್ತೆ ನ್ಯಾಯಾಧೀಶರು ಬಂದೋದ್ರು, ಅವರೆಲ್ಲ ಮಾಹಿತಿ ಕೊಟ್ಟಿದ್ರು, ಏನು ಯೂಸ್ ಆಗ್ತಿಲ್ಲ. ಮನೆಗಳು ಹತ್ರನೇ ಇದೆ, ತಿರ್ಗ ಸ್ಕೂಲ್ ಹತ್ರ ಇದೆ ಸರ್. ಈಗ ಸೊಳ್ಳೆಗಳು ಮಕ್ಕಳಿಗೆ, ಈಗ ನಮ್ಮ ಚಿತ್ರದುರ್ಗ ಜಿಲ್ಲೆನೇ ಇದು ಮಲ್ಲಾಪುರ ಅನ್ನೋ ಗ್ರಾಮದಲ್ಲಿ ಇದೇ ತರ ಪರಿಸ್ಥಿತಿ ಆಗಿ ಒಂದು 2-3 ದಿನ ರಜಾ ಕೊಟ್ಟಿದ್ರು ಅವ್ರಿಗೂ ಕೂಡ. ಯಾಕೆ ಪಂಚಾಯತಿ ವ್ಯಾಪ್ತಿಯವರೇನು ಪ್ರಶ್ನೆ ಮಾಡಿಲ್ವಾ, ಅಥವಾ ಅಲ್ಲಿ ಸಂಬಂಧಪಟ್ಟಂತ ಅಧಿಕಾರಿಗಳು ಏನು ಕೇಳ್ತಾ ಇಲ್ವಾ? ಜಿಲ್ಲಾಧಿಕಾರಿಗಳ ಗಮನಕ್ಕೆ ಬಂದಿಲ್ವಾ? ಜಿಲ್ಲಾಡಳಿತಕ್ಕೆ ವಿಚಾರ ಗೊತ್ತಿಲ್ವಾ? ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವ್ರು ಏನ್ ಮಾಡ್ತಾ ಇದಾರೆ? ಬರೀ ಜಸ್ಟ್ ಅದು ಯೋಗ್ಯ ಅಲ್ಲ ಅಂತ ಹೇಳಿದ್ರೆ ಅದನ್ನ ಸರಿಪಡಿಸುವಂತ ಕೆಲಸ ಮಾಡ್ತಿಲ್ವಾ? ಮಾಡ್ತಾ ಇಲ್ಲ ಸರ್. ಈಗ ಅವರೆಲ್ಲ ಅಷ್ಟು ಕೊಟ್ಟು ಅವ್ರಿಗೆ ಹೇಳೋಗಿರೋ ಸೂಚನೆ ಕೊಟ್ಟಾಗಿದ್ದಾರೆ ಡಿ ಸಿ ಮತ್ತೆ ನ್ಯಾಯಾಧೀಶರು. ಅವ್ರು ಏನಕ್ಕೆ ಮಾಡ್ತಾ ಇಲ್ಲ ಅಂತ ಗೊತ್ತಾಗ್ತಿಲ್ಲ ಸರ್. ಈಗ ಮೀನುಗಾರಿಕೆಗೂ ಇದು ಮೀನುಗಳೆಲ್ಲ ಸತ್ತೋಗ್ತವೆ. ನಾವು ಬೇರೆ ಕಡೆ ಮಾರಾಟಕ್ಕೆ ಹೋದಾಗ ನಮ್ಮ ಇಲ್ಲಿ ನಗರಂಗೆರೆ ಹೆಸರು ಹೇಳಲ್ಲ, ಬೇರೆ ಊರ ಹೆಸರು ಹೇಳಿ ಮಾರ್ಬರ್ತಾರೆ. ಆ ಮೀನ್ ತಿಂದಾಗ ಜನಗಳಿಗೆ ಆರೋಗ್ಯದ ಮೇಲೆ ಪರಿಣಾಮನೂ ಬೀರುತ್ತೆ. ಮತ್ತೆ ಟೆಂಡರ್ ಬೇರೆ ಕೊಡ್ತಿದಾರಂತೆ ಮೀನಿಗೆ? ಹಾ ಸರ್, ಕೊಟ್ಟಿದ್ದಾರೆ ಸರ್. ಮತ್ತೆ ಕೊಟ್ಟಿರೋದಕ್ಕೆ ಅದು ಪರ್ಮಿಷನ್ ಅಲ್ಲಿ ಇದು ಮಾಡ್ತಿರೋದು. ಎಸ್, ಓಕೆ, ಥ್ಯಾಂಕ್ ಯು ವಿನಯ್ ಅವರೇ ರಿಪಬ್ಲಿಕ್ ಕನ್ನಡ ಜೊತೆ ಮಾತಾಡಿದಕ್ಕೆ. ಚಳ್ಳಕೆರೆಯಿಂದ ಅಂಜನಪ್ಪ ಅವರು ಕರೆ ಮಾಡಿದ್ದಾರೆ. ಅಂಜನಪ್ಪ ಅವರೇ ನಮಸ್ಕಾರ. ನಮಸ್ಕಾರ ಸರ್. ತಮಗೆ ವಿಚಾರ ತಿಳಿದಿದೆಯಾ ಇದು ನಗರಂಗೆರೆ ಕೆರೆ ಹಿಂಗೆಲ್ಲ ಮಲಿನ ಆಗ್ತಿದೆ ಅನ್ನೋದು? ಸರ್, ಅದು ವಿಚಾರ ಗೊತ್ತು. ಸುಮಾರು ದಿವಸದಿಂದ ಏನು ಚಳ್ಳಕೆರೆ ಇದೇನು ಟೌನ್ ನೀರೆಲ್ಲ ಪೂರ್ತಿ ನಗರಂಗೆರೆ ಕೆರೆ, ದೊಡ್ಡೇರಿ ಕೆರೆಗೆ ಹೋಗ್ತವೆ. ಹೌದೌದಾ. ಆ ಕೊಳಚೆ ಸುತ್ತಮುತ್ತ ಇರೋ ಜನ ಎಲ್ಲ ತುಂಬಾನೇ ಕಷ್ಟ. ಕೊಳವೆ ಬಾವಿಗಳು, ಬೆಳೆ ಅದೆಲ್ಲ, ಭೂಮಿ ಎಲ್ಲ ಕೆಟ್ಟೋಗಿದಾವೆ ಎಲ್ಲ ಇದೆ. ಅದ್ರ ಜೊತೆಗೆ ಸರ್, ಇದು ಚಳ್ಳಕೆರೆ ತಾಲೂಕಲ್ಲಿ ಭಯಂಕರ ಬರಗಾಲ ಬಂದೈತೆ. ಹೌದು. ಅಲ್ಲ, ಬರಗಾಲ ಬಂದ್ರು ಆ ಕೆರೆಯಲ್ಲಿ ನೀರಿದೆಯಂತಲ್ಲ ಅಂಜನಪ್ಪ ಅವರೇ? ಇದೆ ಸರ್, ಸಾಕಷ್ಟು ತುಂಬಿದೆ ಕೆರೆ. ಹೌದು ನೋಡಿ, ಕೆರೆ ತುಂಬಿದೆ. ಕೆರೆ ನೀರೆಲ್ಲ ಮಾಲಿನ್ಯ ಆಗಿದೆ, ಎಲ್ಲ ಕೆಟ್ಟೋಗಿದೆ. ಅದು ಏನೋ ಬೆಳೆಗಳಿಗೂ ಯೋಗ್ಯವಲ್ಲ. ಅಲ್ಲ, ಅದನ್ನ ಸರಿಯಾಗಿ ನಿರ್ವಹಣೆ ಮಾಡಿದ್ರೆ ಇವತ್ತು ಆ ಊರಿಗೆಲ್ಲ ನೀರಾಗ್ತಿತ್ತಲ್ಲ. ಆಗ್ತಿತ್ತು ಸರ್. ಆ ಕೆಲಸನ ಈ ತಾಲೂಕಿನ MLA ಅವರು ಮಾಡ್ಬೇಕು. ಈ ತಾಲೂಕಿನ MLA ಅವರು ಮಾಡಿ ವ್ಯವಸ್ಥಿತವಾಗಿ ನೋಡ್ಬೇಕು ಸರ್. ನೋಡಿಲ್ವಲ್ಲ, ಈಗ ಏನ್ ಮಾಡೋದು ಹೇಳಿ? ಏನು ಕೆಲಸ ಮಾಡ್ತಿಲ್ಲ ಸರ್. ಸುಮ್ಮನೆ ಏನು ಹೆಸರಿಗೆ ಮಾತ್ರ MLA ಮಿನಿಸ್ಟರ್ಗಳು ಇದಾರೆ, ಜನಗಳ ಕಷ್ಟ ಯಾರು ಕೇಳೋರಿಲ್ಲ. ಹೆಸರು ಹೇಳ್ಬಿಡಿ ಅತ್ಲಾಗೆ ಸರ್, ಹೆಸರು ಹೇಳ್ಬಿಡಿ ಅಂದ್ ಅತ್ಲಾಗೆ. ಹೆಸರು ಹೇಳೋದಿನ್ನ ಚಳ್ಳಕೆರೆ ತಾಲೂಕು MLA ಅದೇ ಅವರು. ಹೌದು. ಹಿಂಗೆಲ್ಲ ಇದೆ ಸರ್. ಜನ ಎಲ್ಲ ಜಾನುವಾರುಗಳಿಗೆ ಹುಟ್ಟಿಲ್ಲ, ಜನಗಳಿಗೆ ಕೆಲಸ ಇಲ್ಲ. ಬಹಳ ಕಷ್ಟ ಸರ್. ಹಿಂಗಾದ್ರೆ ಅವರಿಗೆ ಮಂತ್ರಿ ಇರುವಂತ ಕಾಳಜಿ ಅಥವಾ ಮಂತ್ರಿ ಆಗ್ಬೇಕು ಅನ್ನುವಂತ ಆಸಕ್ತಿ ಬಹುಶಃ ನೀವು ಹೇಳ್ದಂಗೆ ಕಾಣಿಸ್ತಿಲ್ವೇನೋ. ಮುಂದಾದ್ರೂ ಅರ್ಥ ಮಾಡ್ಕೊತಾರೇನೋ. ಥ್ಯಾಂಕ್ ಯು. ಚಹಾದ ಸ್ವೀಟೇಸ್ಟ್ MDHD+ ನಿಂದಲೇ ಬರುತ್ತೆ. ಗಂಟು ಕಟ್ಟಿಕೋ ಲವಂಗ, ಹಸಿರು ಏಲಕ್ಕಿಯಿಂದ ತುಂಬಿದ MDHD+ ಮಸಾಲೆ. ವೀಕ್ಷಕರೇ, ನೋಡಿ, ರಾಜ್ಯ ರಾಜಕೀಯದಲ್ಲಿ ಇನ್ನೂ ಕೂಡ CM ಆಗಿ 3 ತಿಂಗಳಾಯಿತು. ಅದಾದ ಮೇಲೆ ಖಾತೆ ಹಂಚಿಕೆ ಆಯಿತು. ಈಗ ಯಾವ ಖಾತೆ ಅನ್ನೋದನ್ನು ಕೊಡಬೇಕೀಗ, ಆಯಿತಾ? ಯಾರಿಗೆ ಯಾವ ಇಲಾಖೆ ಹಂಚಿಕೆ ಮಾಡೋದ್ರಲ್ಲಿ ಇದೆಯಲ್ಲ, ಅದಕ್ಕೊಂದು ಕಸರತ್ತು ನಡೀತಾ ಇದೆ. ದೆಹಲಿಯಲ್ಲಿ ಮುಂದುವರಿದಂಥ ಖಾತೆ ಹಂಚಿಕೆಯ ಕಸರತ್ತು. ವೇಣುಗೋಪಾಲ್ ನಿವಾಸದಲ್ಲಿ CM DK ಶಿವಕುಮಾರ್ ಒಂದು ಕಡೆ ಚರ್ಚೆ, ಖಾತೆ ಹಂಚಿಕೆ, ಒಂದು ಸ್ಥಾನ ಮಹಿಳೆಗೆ ನೀಡುವ ಬಗ್ಗೆ ಕೂಡ ಮಾತುಕತೆ ಆಗ್ತಾ ಇದೆಯಂತೆ. ಇನ್ನು ವೇಣುಗೋಪಾಲ್ ನಿವಾಸದಿಂದ ಇನ್ನೂ ಕೂಡ CM ಹೊರಟಿಲ್ಲ. ಸೊ ಇದ್ರ ಬಗ್ಗೆ ಇನ್ನೂ ಕೂಡ ಚರ್ಚೆ ಆಗ್ತಾ ಇದೆ, ಆಯಿತಾ? ನೋಡಿ, ಇನ್ನೂ ಕೂಡ ಅಲ್ಲಿ ಚರ್ಚೆಗಳಾಗ್ತಾ ಇದೆ. ಒಂದು
ಖಾತೆಯನ್ನು ಮಹಿಳೆಗೆ ಹಂಚಬೇಕು ಅನ್ನುವಂಥ ನಿಟ್ಟಿನಲ್ಲಿ. ಯಾಕಂತಂದರೆ ಪ್ರತಿಯೊಬ್ಬರು ಇದ್ರ ಬಗ್ಗೆ ಮಾತನಾಡಿದ್ದಾರೆ, ಜನರು ಕೂಡ ಇದ್ರ ಬಗ್ಗೆ ಕೇಳಿದ್ದಾರೆ. ಅಲ್ಲ, ಮಹಿಳೆಗೆ ಒಂದೇ ಒಂದು ಖಾತೆ ಇಲ್ಲ ಅಂತಂದರೆ ಹೆಂಗೆ ಇದು ಅನ್ನುವಂಥ ಲೆಕ್ಕಾಚಾರ ಒಂದಷ್ಟು ಪ್ರಶ್ನೆಗಳೆಲ್ಲವೂ ಕೂಡ ಕೇಳಿದರು. ಇದ್ರ ನಡುವೆ ದೆಹಲಿಯಲ್ಲಿ ಈ ಖಾತೆ ಹಂಚಿಕೆಯ ಕಸರತ್ತು ನಡೀತಾ ಇದೆ. ಸೊ ಅದು ಇನ್ನೆಷ್ಟು ದಿನಗಳ ಕಾಲ ಚರ್ಚೆ ಆಗುತ್ತೆ, ಅದು ಯಾವಾಗ ಎಲ್ರಿಗೂ ಇಲಾಖೆಗಳನ್ನು ಹಂಚಲಾಗುತ್ತೆ, ಯಾರ್ಯಾರು ಯಾವ್ಯಾವ ಸಚಿವರಾಗ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗುತ್ತೆ. ಅದರಲ್ಲೂ ಕೂಡ ಮಹಿಳೆ ಆಯ್ಕೆ ವಿಚಾರವಾಗಿ ಯಾರನ್ನು ಆಯ್ಕೆ ಮಾಡ್ತಾರೆ, ಅವರಿಗೆ ಯಾವ ಖಾತೆಯನ್ನು ಕೊಡ್ತಾರೆ, ಬಹುಶಃ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯನ್ನೇ ಕೊಡ್ತಾರಾ, ಅಥವಾ ಈ ಹಿಂದೆ ಲಕ್ಷ್ಮೀ ಹೆಬ್ಬಾಳ್ಕರನ್ನೇ ಮುಂದುವರಿಸ್ತಾರಾ, ಅಥವಾ ಬೇರೆಯವರಿಗೆ ಮಣೆ ಹಾಕ್ತಾರಾ, ಇವೆಲ್ಲವೂ ಕೂಡ ಬಹಳ ಕುತೂಹಲಕಾರಿಯಾಗಿ ಉಳ್ಕೊಂಡಿದೆ. ಕಾದು ನೋಡಬೇಕಾಗುತ್ತೆ ಏನಾಗುತ್ತೆ ಅಂತೇಳಿ. ಅಧಿವೇಶನದಲ್ಲಿ ಹೊಸ ಇತಿಹಾಸ ಸೃಷ್ಟಿಯಾಗುತ್ತಾ? ಖಾತೆಯೇ ಇಲ್ಲದೆ ಸಚಿವರು ಅಧಿವೇಶನಕ್ಕೆ ಬರ್ತಾರಾ? ನೂತನ ಸಚಿವರಿಗೆ ಖಾತೆ ಹಂಚಿಕೆ ಆತುರ ಇಲ್ಲ ಅಂತೇಳಿ ಹೇಳಿದ್ದಾರೆ. ಈಗಲೇ ಖಾತೆ ಹಂಚಿಕೊಳ್ಳಬೇಕು ಅಂತೇನೂ ಇಲ್ಲ ಅಂಥೇಳಿ ಸಿಎಂ DK ಹೇಳಿದ್ದಾರೆ. ಅಧಿವೇಶನ ಆರಂಭಕ್ಕೂ ಮುನ್ನ ಖಾತೆ ಹಂಚಿಕೆ ಆಗೋದಿಲ್ವಾ? ಹೊಸ ಇತಿಹಾಸ ಸೃಷ್ಟಿಯಾಗುತ್ತಾ ಕರ್ನಾಟಕದಲ್ಲಿ? ಖಾತೆ ಹಂಚಿಕೆ ಆಗದಿದ್ದರೆ ಸಿಎಂ ಹೇಗೆ ನಿಭಾಯಿಸ್ತಾರೆ? ಎಲ್ಲ ಇಲಾಖೆಗಳಲ್ಲೂ ಕೂಡ ಪ್ರಶ್ನೆಗಳಿರ್ತವೆ. ಪ್ರತಿಪಕ್ಷಗಳದ್ದು ಹೆಂಗೆ ನಿಭಾಯಿಸ್ತಾರೆ DK ಶಿವಕುಮಾರ್ ಅವರು? ನಾನೊಬ್ಬನೇ ಎಲ್ಲದಕ್ಕೂ ಉತ್ತರ ಕೊಡ್ತೀನಿ, ನಾನೊಬ್ಬನೇ ಸಾಕು ಅಂತ ಹೇಳಿ ಸಿಎಂ ಹೇಳಿದ್ದಾರೆ. ಇವರ ಮಾತಿನ ಮರ್ಮ ಏನು? ವಿಪಕ್ಷಗಳ ಪ್ರಶ್ನೆಗಳಿಗೆ ಸಿಂಗಲ್ ಆಗಿ ಉತ್ತರಿಸ್ತಾರಾ? ಸಚಿವ ನಾಗೇಂದ್ರ ಕೋರ್ಟ್ ಷರತ್ತು ಉಲ್ಲಂಘಿಸಿದ ಆರೋಪ ಬಿಜೆಪಿ ಮಾಡ್ತಾ ಇದೆ. ರಾಜ್ಯದಲ್ಲಿ ತೀವ್ರ ಬರಗಾಲ ಇದೆ. ಮತ್ತೊಂದು ಕಡೆ ಅತಿವೃಷ್ಟಿ, ಅನಾವೃಷ್ಟಿ, ಬಿಡದಿ ಟೌನ್ಶಿಪ್ ಹೋರಾಟ, KPSC ಅಕ್ರಮ, ಇದೆಲ್ಲದಕ್ಕೂ ಕೂಡ ಒಬ್ಬರೇ ಉತ್ತರ ಕೊಡ್ತೀನಿ ಅಂತೇಳಿ ಹೇಳಿದ್ದಾರೆ DK ಶಿವಕುಮಾರ್ ಅವರು. ಅಧಿವೇಶನ ಶುರು ಆಗ್ತಾ ಇದೆ ಶಾರ್ಟ್ಲಿ. ಅಷ್ಟೊತ್ತಿಗೆ ಬಿಡ್ರಿ ಸರ್, ನಾಗೇಂದ್ರ ಎಲ್ಲದಕ್ಕೂ ಉತ್ತರ ಕೊಡ್ತೀನಿ. ಒಬ್ಬರೇ ಬೇಕಾ ಉತ್ತರ ಕೊಡ್ತೀನಿ? ಖಾತೆನೆ ಕೊಡ್ಬೇಕು ಅಂತ ನಾಳೆನೆ ಕೊಡ್ಬೇಕು ಅಂತ ಹೇಳಿ ಒಬ್ಬನೇ ಎಲ್ಲಾ ಖಾತೆಗೂ ಈಗ ಕೊಡ್ತೀನಿ. ಇಲ್ಲ ಅಲ್ಲೇ ನೀವು ಹೋಗ್ಬೇಕು, ಅದಕ್ಕೆ ಆಗ್ತದೆ ಕೆಲಸ. ಅಧಿವೇಶನ ಶುರು ಆಗ್ತಾ ಇದೆ ಶಾರ್ಟ್ಲಿ. ಅಷ್ಟೊತ್ತಿಗೆ ಬಿಡ್ರಿ ಸರ್, ನಾಗೇಂದ್ರ ಎಲ್ಲದಕ್ಕೂ ಉತ್ತರ ಕೊಡ್ತೀನಿ. ಕೆಲಸ ಒಬ್ಬರೇ ಬೇಕಾ ಉತ್ತರ ಕೊಡ್ತೀನಿ? ಖಾತೆನೆ ಕೊಡ್ಬೇಕು ಅಂತ ನಾಳೆನೆ ಕೊಡ್ಬೇಕು ಅಂತ ಹೇಳಿ ಒಬ್ಬನೇ ಎಲ್ಲಾ ಖಾತೆಗೂ ಈಗ ಕೊಡ್ತೀನಿ. ಇಲ್ಲ ಅಲ್ಲೇ ನೀವು ಹೋಗ್ಬೇಕು, ಅದಕ್ಕೆ ಆಗ್ತದೆ ಕೆಲಸ. ಅಧಿವೇಶನ ಶುರು ಆಗ್ತಾ ಇದೆ ಶಾರ್ಟ್ಲಿ. ನೂತನ ಸಚಿವರಿಗೆ ಖಾತೆ ಹಂಚಿಕೆ ವಿಳಂಬ ಯಾಕೆ? ಸಿಎಂ DKಶಿಗೆ ಇಂತಹ ಸ್ಥಿತಿ ಎದುರಾಗಿರೋದಾದ್ರೂ ಯಾಕೆ? ಸಂಪುಟ ವಿಸ್ತರಣೆಯಾಗಿ ವಾರ ಕಳೆದ್ರು ಖಾತೆ ಕಗ್ಗಂಟು ಮಾತ್ರ ಹಾಗೆ ಉಳ್ಕೊಂಡಿದೆ. ದೆಹಲಿಗೆ ಹೋಗಿ ಈಗ ದೆಹಲಿಯಲ್ಲೇ ಇದ್ದಾರೆ ಕೂಡ, ಏನೂ ವರ್ಕೌಟ್ ಆಗ್ತಾ ಇಲ್ಲ. ಪಟ್ಟು ಹಿಡಿದು ಪಡೆದಂಥ ಪಟ್ಟ DKಶಿಗೆ ಈಗ ಹೊರೆ ಆಗ್ತಾ ಇದೆಯಾ? ಸಂಪುಟದಲ್ಲಿರುವ 13 ಸಚಿವರಿಗೆ ಹೆಚ್ಚುವರಿ ಹೊಣೆಯನ್ನು ಕೊಡ್ತಾರಾ? ಹಂಚಿಕೆಯಾಗದಿರುವ ಖಾತೆ ನಿಭಾಯಿಸೋದು ಯಾರು, ಹೇಗೆ? 108 ಸವಾಲುಗಳಿದ್ದಾವೆ DK ಶಿವಕುಮಾರ್ ಅವರಿಗೆ. ಅಧಿವೇಶನಕ್ಕೆ ದಿನಗಣನೆ ಆರಂಭವಾಗಿದೆ. 19 ಜನ ಮಂತ್ರಿಗಳಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಯಾವ ಖಾತೆಯ ಮಂತ್ರಿ ಅನ್ನೋದು ಇನ್ನೂ ಕೂಡ ಅವರಿಗೆ ಹೇಳಿಲ್ಲ, ತಿಳಿಸಿಲ್ಲ. DK ಶಿವಕುಮಾರ್ ಅವರು ಡೆಲ್ಲಿಯಲ್ಲಿ ಈ ಕುರಿತು ಹೈಕಮಾಂಡ್ ಜೊತೆಲೆಲ್ಲ ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡ್ತಾ ಇದ್ದಾರೆ. ಅಧಿವೇಶನ ಹತ್ತಿರ ಬಂತು. ಇಂಥದ್ದೊಂದು ಸಂಪ್ರದಾಯಕ್ಕೆ DK ಶಿವಕುಮಾರ್ ಅವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅಧಿವೇಶನ ಸಮಯದಲ್ಲಿ ಮಂತ್ರಿ ಸ್ಥಾನ ಘೋಷಣೆ ಆದರೂ ಕೂಡ ಯಾವ ಮಂತ್ರಿ ಅನ್ನೋದನ್ನು ತಿಳಿಸದೆ ಅವರೆಲ್ಲ ಅಧಿವೇಶನಕ್ಕೆ ಬರುವಂಥ ಪರಿಸ್ಥಿತಿ. ಎಲ್ಲ ಇಲಾಖೆಗೂ ಕೂಡ ಇವರೇ ಒಬ್ಬರೇ ಉತ್ತರ ಕೊಡಬೇಕಾದಂಥ ಸಂದಿಗ್ಧ ಸ್ಥಿತಿ DK ಶಿವಕುಮಾರ್ ಅವರಿಗೆ ಎದುರಾಗುತ್ತಾ ಅನ್ನೋದು ಈಗ ಪ್ರಶ್ನೆ ಇರೋದು ನೋಡಿ. ಎಸ್, ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್. ಡೆಸ್ಕ್ನಿಂದ ಲೈವ್ನಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಅಭಿಷೇಕ್, ಇವೆಲ್ಲವನ್ನೂ ಕೂಡ ನೋಡ್ತಾ ಇದ್ರೆ ಕಂಪ್ಲೀಟ್ ಆಗಿ DK ಶಿವಕುಮಾರ್ ನಾನು ಕಮಿಟೆಡ್ ಅಲ್ಲ, ನಾನು ಸಿಂಗಲ್ ಅಂತ ಹೇಳ್ತಾ ಇದ್ದಾರೆ. ಸೊ ಈ ಸಿಂಗಲ್ ಅನ್ನೋ ಹಿಂದಿನ ಮರ್ಮ ಏನು ಅನ್ನೋದೇ ಪ್ರಶ್ನೆ. ಕೆಲವೊಮ್ಮೆ ಇರುವಂಥ ವಿಚಾರ ಏನಂದರೆ, ಅವರ ವಿರುದ್ಧ ಇರುವಂಥ ನೆಗೆಟಿವಿಟಿನ ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡ್ಕೊಳ್ಳೋಂಥ ಕೆಲಸವನ್ನು DK ಶಿವಕುಮಾರ್ ಕಳೆದ ಅನೇಕ ವರ್ಷಗಳಿಂದ ಮಾಡ್ಕೊಂಡು ಬಂದಿರುವಂಥದ್ದು. ಒಂದು ಸಣ್ಣ ಉದಾಹರಣೆ, ಈಗ ಆಗ್ತಿರುವಂಥ ವಿಚಾರವನ್ನು ನೋಡಬೇಕು.
ಯಾರೂ ಉತ್ತರ ಕೊಡೋ ಅವಶ್ಯಕತೆ ಇಲ್ಲ, ನಾನು ಒಬ್ಬನೇ ಇದ್ದೇನೆ, ನನ್ನ ಸರ್ಕಾರದಲ್ಲಿ ನಾನು ಉತ್ತರ ಕೊಡ್ತೇನೆ ಅಂತ ಹೇಳುವಂಥ ಮರ್ಮ ಏನಿರ್ಬೋದು. ಖಾತೆ ಹಂಚಿಕೆ ಆಗದೇ ಇರುವಂಥ 19 ಜನ ಮಾತನಾಡಬಹುದು, ಅಥವಾ ಉಳಿದ 34 ಜನರ ಪೈಕಿ 1 ಸ್ಥಾನ ಖಾಲಿ ಇದೆ. ಅಷ್ಟೂ ಜನರು ನನ್ನನ್ನು ಓವರ್ಟೇಕ್ ಮಾಡೋದಿಲ್ಲ, ನಾನು ಏನು ಉತ್ತರ ಕೊಟ್ಟರು ನಡೆಯುತ್ತೆ ಅನ್ನೋದಿರ್ಬೋದು. ಅಥವಾ ಅವರ ಹೈಕಮಾಂಡ್ ಇಲ್ಲಿಯವರೆಗೂ ಖಾತೆಯನ್ನು ಹಂಚಿಕೆ ಮಾಡದೇ ಇರೋದನ್ನು ನೆಗೆಟಿವಿಟಿ ಅಂತ ತೋರಿಸ್ಕೊಳ್ದೆ, ಮೈನಸ್ ಅಂತ ತೋರಿಸ್ಕೊಳ್ದೆ, ಪ್ಲಸ್ ಅಂತ ತೋರಿಸ್ಕೊಂಡು ಖಾತೆ ಹಂಚಿಕೆ ಆಗೋವರೆಗೂ ಐ ವಿಲ್ ಬಿ ದ ಸುಪ್ರೀಂ ಅಂತ ತೋರಿಸುವಂಥ ಪ್ರಯತ್ನ ಕೂಡ ಇರ್ಬೋದು. ಇಲ್ಲಿಗೆ ಒಂದು ವೀಕರ್ ಮೈಂಡ್ಸೆಟ್ ಒಂದು ಕಡೆ ಆರಂಭ ಆಗಿದೆಯಾ ಅನ್ನೋದು ಪ್ರಶ್ನೆ ಇರುವಂಥದ್ದು. ಕಾರಣ ಏನಂದರೆ, ಈಗಾಗಲೇ ಖಾತೆ ಹಂಚಿಕೆ ಆಗಬೇಕಾಗಿತ್ತು, ಸಂಪುಟ ವಿಸ್ತರಣೆ ಕೂಡ ತುಂಬ ತಡವಾಗಾಯಿತು. ಖಾತೆ ಹಂಚಿಕೆ ಎಷ್ಟೊತ್ತಿಗಾಗಲೇ ಆಗಬೇಕಿತ್ತು, ದೆಹಲಿಗೆ ಹೋಗಿದ್ದಾರೆ, ಮಾತುಕತೆ ನಡೆಸ್ತಾ ಇದ್ದಾರೆ. ಪ್ರಾಬಬ್ಲಿ ಒಂದು ವೇಳೆ ಹೈಕಮಾಂಡ್ ಏನಾದರೂ ಗ್ರೀನ್ ಸಿಗ್ನಲ್ ಕೊಟ್ಟರೆ ಇವತ್ತು ಅಥವಾ ನಾಳೆ ಒಳಗಡೆ ಖಾತೆ ಹಂಚಿಕೆ ಆಗುತ್ತೆ. ಆದರೆ ಪ್ರಾಕ್ಟಿಕಲಿ ಉತ್ತರವನ್ನು ನೀಡಬೇಕಾದಂಥ ಸಚಿವರಿಗೆ ಇಲಾಖೆಯ ಬಗ್ಗೆ ಯಾವುದೇ ಮಾಹಿತಿ ಇರೋದಿಲ್ಲ, ಪೂರ್ಣ ಪ್ರಮಾಣದ ಮಾಹಿತಿಯ ಕೊರತೆ ಇರುತ್ತೆ. ಸದನದಲ್ಲಿ ಆಗುವಂಥ ಒಂದೇ ವಿಚಾರ, ಕೇಳಿರುವ ಪ್ರಶ್ನೆಗೆ ಉತ್ತರ ಒದಗಿಸಲಾಗಿದೆ, ಈ ಒಂದು ಲೈನನ್ನು ಹೇಳಿ ಸಚಿವರು ಕೈ ತೊಳ್ಕೊಂಡ್ರೆ ಯಾವುದೇ ರೀತಿಯಾದಂಥ ಚರ್ಚೆಗೆ ಆಸ್ಪದ ಸಿಗೋದಿಲ್ಲ. ಇದು ವಿಪಕ್ಷಗಳಿಗೆ ಖಂಡಿತವಾಗಿಯೂ ಆಹಾರ ಆಗುವಂಥ ಸಾಧ್ಯತೆ ಇದೆ. ಯಾಕಂದರೆ ಈಗಾಗಲೇ ಟೀಕೆಯನ್ನು BJP ಇರ್ಬೋದು, JDS ಇರ್ಬೋದು ಮಾಡಿಕೊಂಡು ಬರ್ತಾನೆ ಇರುವಂಥದ್ದು. ಯಾಕಂದರೆ ಖಾತೆ ಹಂಚಿಕೆ ಆಗಿಲ್ಲ, ಮಹಿಳೆಯರ ಮೀಸಲಾತಿ ಅಥವಾ ಮಹಿಳೆಯರ ಕೋಟಾವನ್ನು ಇಲ್ಲಿವರೆಗೂ ಭರ್ತಿ ಮಾಡಿಲ್ಲ. ಯಾವ ಸಂದಿಗ್ಧ ಪರಿಸ್ಥಿತಿಯಲ್ಲಿ DK ಶಿವಕುಮಾರ್ ಇದ್ದಾರೆ ಅಂತ ಅವರ ಆಪ್ತರ ಬಳಿ ಹೇಳ್ಕೊಂಡಿದ್ದಾರೆ, ಅದೇ ಸಂದಿಗ್ಧ ಪರಿಸ್ಥಿತಿಯನ್ನು ತಮ್ಮ ಅಸ್ತ್ರವಾಗಿ ಬಳಸ್ಕೊಳ್ಳುವಂಥ ಕೆಲಸವನ್ನು ಕೂಡ DK ಶಿವಕುಮಾರ್ ಅವರು ಮಾಡ್ತಿದ್ದಾರಾ ಅನ್ನೊಂದು ಆಯಾಮ ಈಗ ಓಪನ್ ಆಗಿರುವಂಥದ್ದು. ಕಾರಣ ಖಾತೆ ಹಂಚಿಕೆ ಯಾವಾಗ ಆಗುತ್ತೆ ಗೊತ್ತಿಲ್ಲ. ಅವರ ಹೇಳಿಕೆಯನ್ನು ನೋಡಿದಾಗ ನಾನಿದ್ದೇನೆ, ನಾನು ಉತ್ತರ ಕೊಡ್ತೇನೆ ಅಂತ ಹೇಳಿದಾಗ ಎಲ್ಲರೂ ಕೂಡ ಯಾವ ಖಾತೆಯನ್ನು ಎಕ್ಸ್ಪೆಕ್ಟ್ ಮಾಡಬೇಡಿ, ನಾನು ಉತ್ತರ ಕೊಟ್ಟಿರ್ತೇನೆ, ನಿಮಗೆ ಕೊಟ್ಟಂಥ ಖಾತೆಗಳನ್ನು ಆಮೇಲೆ ನೀವು ನಿಭಾಯಿಸಿ. ಅಂದರೆ ಬೆಳಗಾವಿ ಸೆಷನ್ವರೆಗೂ ಖಾತೆ ಹಂಚಿಕೆ ಆಗಲಿಲ್ಲ ಅಂದರೂ ಪರವಾಗಿಲ್ಲ ಅನ್ನೋ ದಾಟಿಯಲ್ಲಿ ಮಾತನಾಡ್ತಾ ಇರೋದ್ರಿಂದ ಹೈಕಮಾಂಡ್ ಹಾಗೂ ರಾಜ್ಯದ ನಾಯಕರ ನಡುವೆ ಸಮನ್ವಯತೆ ಪೂರ್ಣ ಪ್ರಮಾಣದಲ್ಲಿ ಇಲ್ಲ. ಈ ಸಮನ್ವಯತೆ ಬರೋವರೆಗೂ ಖಾತೆ ಹಂಚಿಕೆ ಆಗೋದಿಲ್ಲ. ಖಾತೆ ಹಂಚಿಕೆ ಆಗೋವರೆಗೂ ಜನರ ಸಮಸ್ಯೆಗಳಿಗೆ ಪರಿಪೂರ್ಣವಾಗಿ ಯಾರೂ ಕೂಡ ಒಂದು ಸೊಲ್ಯೂಷನ್ನ ಕೊಡೋದಕ್ಕಾಗೋದಿಲ್ಲ ಅನ್ನೋದು ಇಲ್ಲಿ ನಾವು ಗಮನಿಸಬೇಕಾಗಿರುವಂಥದ್ದು. ಆದರೆ 13ನೇ ತಾರೀಕು ಅಧಿವೇಶನ ಆರಂಭ ಆಗೋದ್ರಿಂದ ಯಾವ ರೀತಿ ಪ್ರತಿಯೊಂದು ಪ್ರಶ್ನೆಗೂ ಮುಖ್ಯಮಂತ್ರಿನೇ ಉತ್ತರ ಕೊಟ್ಕೊಂಡ್ಬಂದ್ರೆ ಅವರ ವೆಯ್ಟೇಜ್ ಕೂಡ ಏನಾಗುತ್ತೆ ಹೌಸ್ನಲ್ಲಿ ಅನ್ನೋದನ್ನ ಅವ್ರು ಗಮನಿಸಬೇಕಾಗತ್ತೆ. ಇದನ್ನ ಯಾವ ರೀತಿ ನಿಭಾಯಿಸ್ತಾರೆ ಅನ್ನೋದು ಅವ್ರ ಮುಂದೆ ಇರುವಂತ ಈಗ ಸವಾಲಾಗಿದೆ. ಆದರೆ ಯಾವುದೇ ಕಾರಣಕ್ಕೂ DK ಶಿವಕುಮಾರ್ ಅವರ ಸರ್ಕಾರ ಇದನ್ನ ಸವಾಲು ಅಂತ ತೆಗೆದುಕೊಳ್ಳೋದಿಲ್ಲ, ಎಲ್ಲವೂ ಸರಿ ಇದೆ ಅಂತ ಹೇಳುವಂತ ಪ್ರಯತ್ನ ಮುಂದುವರಿಸಿದ್ದಾರೆ. ಅಭಿಷೇಕ್, ನೋಡಿ, ಇಷ್ಟು ದಿನಗಳ ಕಾಲ ಸಚಿವರಿಲ್ಲ ಅಂತೇಳಿ ಹೇಳಿದ್ದಾಯ್ತು. ಈಗ ಸಚಿವರಿದ್ದಾರೆ, ಆದರೆ ಯಾವ ಖಾತೆ ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಇದು ಎಂಥ ವಿಪರ್ಯಾಸ ಕರ್ನಾಟಕದ್ದು. ಅಧಿವೇಶನ ಸಮಯದಲ್ಲಿ ಹಿಂಗಾಗಿರೋದು ಇದೇ ಆಗ್ತಿರೋದು, ಅಥವಾ ಆಗೋದಾದರೆ ಇದೇ ಮೊದಲ? ಈ ಹಿಂದೆ ಏನಾದರೂ ಹಿಂಗಾಗಿತ್ತಾ? ಏನು ಕತೆ ಅಭಿಷೇಕ್? ಒಂದು ಹಿನ್ನೆಲೆ ನಾವು ನೋಡಬೇಕು. ಯಡಿಯೂರಪ್ಪನವರು CM ಆದಂಥ ಸಂದರ್ಭದಲ್ಲಿ ಒಂದು 2 ರಿಂದ 3 ದಿನಗಳ ಕಾಲ, ಅಂದರೆ ಗಂಟೆಗಳ ಲೆಕ್ಕಾಚಾರದಲ್ಲಿ CM ಆದಂಥ ಸಂದರ್ಭದಲ್ಲಿ ಈ ರೀತಿ ಸಮಸ್ಯೆ ಆಗಿತ್ತು. ಆದರೆ ಆ ಸಂದರ್ಭದಲ್ಲಿ ಅಧಿವೇಶನ ನಡೀತಾ ಇರಲಿಲ್ಲ. ಅಧಿವೇಶನ ನಡೆದಾಗ ಪೂರ್ಣ ಪ್ರಮಾಣದ ಸಂಪುಟ ಇತ್ತು, ಎಲ್ರಿಗೂ ಖಾತೆ ಹಂಚಿಕೆ ಮಾಡಲಾಗಿತ್ತು. ಸಾಮಾನ್ಯವಾಗಿ ಸರ್ಕಾರ ಬದಲಾದಂಥ ಸಂದರ್ಭದಲ್ಲಿ, ಮುಖ್ಯಮಂತ್ರಿ ಬದಲಾದಂಥ ಸಂದರ್ಭದಲ್ಲಿ ಒಂದಿಷ್ಟು ಗೊಂದಲ ಇರುತ್ತೆ. ಆದರೆ ಯಾವುದೇ ಪಕ್ಷದ ಹೈಕಮಾಂಡ್ ಆದರೂ ಈ ಗೊಂದಲವನ್ನು ಬಗೆಹರಿಸೋದಕ್ಕೆ ಮ್ಯಾಕ್ಸಿಮಮ್ ಡ್ಯೂರೇಷನ್ ತೆಗೆದುಕೊಳ್ಳೋದು 1 ವಾರದ ಒಳಗಡೆ ಎಲ್ಲರಿಗೂ ಖಾತೆಯನ್ನು ಹಂಚಿಕೆ ಮಾಡ್ತಾರೆ. ಯಡಿಯೂರಪ್ಪನವ್ರನ್ನ ಕೆಳಗಡೆ ಇಳಿಸಿ ಬಸವರಾಜ ಬೊಮ್ಮಾಯಿರವ್ರನ್ನ ಕೂರಿಸಿದಂಥ ಸಂದರ್ಭದಲ್ಲೂ ಕೂಡ ಇನಿಷಿಯಲಿ ಒಂದು 2-3 ದಿನ ಗೊಂದಲ ಇತ್ತು. ಖಾತೆ ಹಂಚಿಕೆ ಕೂಡ ಆ ವಾರದಲ್ಲೇ ಆಗೋಯ್ತು. ಅದಾದಮೇಲೆ JDS ಇರ್ಬೋದು, BJP ಇರ್ಬೋದು, ಮೈತ್ರಿ ಸರ್ಕಾರ ನಡೆಸ್ತಾ ಇತ್ತು, JDS ಕಾಂಗ್ರೆಸ್ ನಡೆಸ್ತಾ ಇತ್ತು. ಈ ರೀತಿ ನಡೆಸುವಂಥ ಸಂದರ್ಭದಲ್ಲಿ ಎಲ್ಲಿಯೂ ಕೂಡ ಸಮಸ್ಯೆ ಆಗದಂತೆ ಸಮನ್ವಯತೆಯನ್ನು ಕಾಪಾಡಿಕೊಳ್ಳಲಾಗಿತ್ತು. ಈಗಿರುವಂಥ ದೊಡ್ಡ ಸಮಸ್ಯೆ ಏನಂದರೆ, ಒಂದೇ ಆಡಳಿತ ಪಕ್ಷ ಇದೆ, ಹೈಕಮಾಂಡ್ ಕೊಟ್ಟಿರುವಂಥ ಸೂಚನೆಯನ್ನು ರಾಜ್ಯದ ನಾಯಕರು ಪಾಲಿಸ್ತಾ ಇದ್ದಾರೆ. KPSC ಹಗರಣ ಆಗಿರ್ಬೋದು, ಹೊರಟಿರೋರನ್ನ ಇಳಿಸಿರೋದಾಗಿರ್ಬೋದು, ಬೇಲ್ ನಿಯಮವನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳದೆ ನಾಗೇಂದ್ರರವರು ದೆಹಲಿಗೆ ಹೋಗಿರುವಂಥ ವಿಚಾರ ಆಗಿರ್ಬೋದು, ಸಾಲು ವಿಚಾರಗಳು ಈಗ ಸರ್ಕಾರದ ಮುಂದೆ ಇದೆ. ಬರ ಇರ್ಬೋದು, ನೆರೆ ಇರ್ಬೋದು, ಇದಕ್ಕೆ ಉತ್ತರ ನೀಡಬೇಕಾದಂಥ ಸಚಿವರು ಯಾರೂ ಕೂಡ ಇಲ್ಲಿವರೆಗೂ ಖಾತೆ ಹಂಚಿಕೆ ಆಗದೆ ಇರೋದ್ರಿಂದ ಯಾವ ಆಧಾರದ ಮೇಲೆ ಪ್ರಶ್ನೆಗೆ ಉತ್ತರವನ್ನ ನೀಡ್ತಾರೆ? KPSCಗೆ ಯಾರು ಉತ್ತರವನ್ನ ನೀಡ್ತಾರೆ? ಸರ್ಕಾರದಲ್ಲಿ ಆಗ್ತಿರುವಂತಹ ಸಮಸ್ಯೆಗಳಿಗೆ ಯಾರು? ಅಭಿಷೇಕ್, ಇನ್ನೊಂದು ಕುತೂಹಲಕಾರಿಯಾದ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಒಂದು ಈಗ ಯಾವುದೇ ಸಚಿವರನ್ನು ಕೂಡ ಖಾತೆ ಹಂಚಿಕೆ ಆಗಿಲ್ಲ, ಅಲ್ಲಿ ಅಭಿವೃದ್ಧಿ ಎಲ್ಲ ಹಿಂದೆ ಉಳಿದಿದೆ. ಮತ್ತೊಂದು, ಆ ಎಲ್ಲ ವಿಚಾರಕ್ಕೂ ಕೂಡ ಆ ಎಲ್ಲ ಅಭಿವೃದ್ಧಿಯನ್ನು ವಿರೋಧ ಪಕ್ಷದವರು ಪ್ರಶ್ನೆ ಮಾಡಿದ್ರೆ ಅದನ್ನೆಲ್ಲವನ್ನು ಕೂಡ ಇವರೇ ಉತ್ತರ ಕೊಡ್ತಾರೆ. ಅಂದರೆ ಅದನ್ನೆಲ್ಲ ನೋಡ್ಕೊಂಡು ಮಿಕ್ಕಿದವರೆಲ್ಲ ಸಚಿವರು ಏನು ಹೆಸರು ಬಂದಿದೆ ಅವ್ರನ್ನ 19 ಸಚಿವರು ಇದಾರಲ್ಲ ಅವರೆಲ್ಲ ಇವ್ರ ಮುಖನ ನೋಡ್ಕೊಂಡು ನಿಂತ್ಕೋಬೇಕಾ ಅಧಿವೇಶನದಲ್ಲಿ? ಏನು ಕತೆ ಅಂತ ಅವರು ಕೊಟ್ಟಿರುವಂಥ ಹೇಳಿಕೆಯಲ್ಲಿ ಅದೇ ರೀತಿ ಇದೆ. ಯಾಕಂದರೆ ನಾನೊಬ್ಬ ಇದ್ದೀನಿ, ನಾನು ಉತ್ತರ ಕೊಡ್ತೀನಿ ಅಂದಾಗ ಉಳಿದ ಖಾತೆ ಸಿಕ್ಕಿರುವಂಥ ಸಚಿವರು ಅವ್ರ ಇಲಾಖೆಗೆ ಸಂಬಂಧಪಟ್ಟಂತೆ ಬೇಕಾದ್ರೆ ಮಾತನಾಡಲಿ. CM ಹೊರತುಪಡಿಸಿ 19 ಜನ ಏನು ಸಚಿವರಾಗಿ ಪ್ರಮಾಣವಚನ ತೆಗೆದುಕೊಂಡಿದ್ದಾರೆ, ಆ 19 ಸಚಿವರ ಕೆಲಸವನ್ನು ನಾನು ಒಬ್ಬನೇ ಮಾಡ್ತೇನೆ ಅಂದಾಗ
ಪ್ರಾಬಬ್ಲಿ ಇಲ್ಲಿ ಅವರಿಗೂ ಕೂಡ ಇಷ್ಟ ಇರಲಿಲ್ವೇನೋ, ಈ ಸಚಿವರು ಹೊಸದಾಗಿ ಪ್ರಮಾಣ ವಚನ ತೆಗೆದುಕೊಂಡಿರೋರು ಅವ್ರ ಕಡೆಯವ್ರು ಇರಲಿಲ್ವಾ, ಅಥವಾ ಅವರು ಶಿಫಾರಸ್ ಮಾಡಿದಂಥ ಹೆಸರುಗಳಿರಲಿಲ್ವಾ, ಅಥವಾ ಸರ್ಕಾರದಲ್ಲಿ ಸುಪ್ರೀಂ ನಾನೊಬ್ಬನೇ ಅನ್ನೋದು ಹೌದು, ಮುಖ್ಯಮಂತ್ರಿಗಳು ಸುಪ್ರೀಂ ಆಗ್ತಾರೆ, ಆದರೆ ಯಾರಿಗೂ ಕೂಡ ಜವಾಬ್ದಾರಿಯನ್ನು ಹಂಚದೆ ಎಲ್ಲರ ಕೆಲಸವನ್ನು ನಾನೇ ಮಾಡ್ತೀನಿ ಅಂದಾಗ ಈ ಒಂದು ಇಂಗ್ಲೀಷ್ನಲ್ಲಿ ಮಾತು ಹೇಳ್ತಾರೆ ಜಾಕ್ ಆಫ್ ಆಲ್ ಮಾಸ್ಟರ್ ಆಫ್ ನನ್ ಅಂತ, ಆ ರೀತಿ ಆಗುವಂಥ ಸಮಸ್ಯೆ ಅಥವಾ ಸಂದರ್ಭ ಸಿ ಎಂ ರವ್ರ ಮುಂದೆ ಬಂದಾಗ ಪ್ರತಿಯೊಂದು ಸಣ್ಣ ಪ್ರಶ್ನೆಗೂ ನಾನೇ ಉತ್ತರ ಕೊಡ್ತೇನೆ ಅಂದಾಗ ಮುಖ್ಯಮಂತ್ರಿಯ ಕುರ್ಚಿಯ ವೆಯ್ಟೇಜ್ ಕೂಡ ಕಡಿಮೆ ಆಗುತ್ತೆ ಅನ್ನೋದು ಈಗ ಮುಖ್ಯಮಂತ್ರಿಗಳು ಗೊತ್ತಿದೆ. ಆದರೆ ಹೈಕಮಾಂಡ್ ಇಲ್ಲಿವರೆಗೂ ಖಾತೆ ಹಂಚಿಕೆ ಮಾಡೋದಕ್ಕೆ ಬಿಡ್ತಾ ಇಲ್ಲ ಅನ್ನೋ ಪಾಯಿಂಟನ್ನು ಅವರು ಬಹಿರಂಗವಾಗಿ ಹೇಳೋದಕ್ಕಾಗಲ್ಲ. ಯಾಕಂದರೆ ಪಕ್ಷದ ವಿರುದ್ಧ ಮಾತನಾಡಿದಂತಾಗುತ್ತೆ, ಅಥವಾ ಹೈಕಮಾಂಡ್ ವಿರುದ್ಧ ಬೇಸರ ವ್ಯಕ್ತಪಡಿಸಂಗಾಗುತ್ತೆ, ಅಥವಾ ಇಲ್ಲಿಯವರೆಗೂ ಖಾತೆ ಹಂಚಿಕೆ ವಿಚಾರವಾಗಿ ನಡೀತಾ ಇರುವಂಥ ಹಗ್ಗಜಗ್ಗಾಟ ಬಹಿರಂಗವಾಗಿ ಹೇಳ್ಕೊಳ್ಳೋದಕ್ಕೂ ಆಗದಿರೋದ್ರಿಂದ ಈ ಸಂದಿಗ್ಧ ಪರಿಸ್ಥಿತಿಯನ್ನು ಯಾವ ರೀತಿ ಎದುರಿಸ್ತಾರೆ ಅನ್ನೋದು ಪ್ರಶ್ನೆ ಇರುವಂಥದ್ದು. ಥ್ಯಾಂಕ್ ಯು ಅಭಿಷೇಕ್ ನಿಮ್ಮೆಲ್ಲ ಮಾಹಿತಿಗಾಗಿ. ಇನ್ನು ಬಿಡದಿಯ ಟೌನ್ಶಿಪ್ ನಿನ್ನೆಯಿಂದ ಪಾದಯಾತ್ರೆ ಆರಂಭ ಆಗಿದೆ. ಟೌನ್ಶಿಪ್ ಮಾಡೋದಕ್ಕೆ ನಾವು ಭೂಮಿ ಕೊಡೋದು ಇಲ್ಲ, ನಾವು ಬಿಡೋದೂ ಇಲ್ಲ, ನಮ್ಮ ಭೂಮಿ ನಮ್ಮ ಹಕ್ಕು ಅಂಥೇಳಿ JDS ಮತ್ತು ಬಿ ಜೆ ಪಿಯವರು ನೈತಿಕವಾಗಿ ಬೆಂಬಲವನ್ನು ತುಂಬಿದರೆ ಜೆ ಡಿ ಎಸ್ ಅವರ ನೇತೃತ್ವದಲ್ಲಿ ರೈತರ ಜೊತೆಗೆ ಪಾದಯಾತ್ರೆ ಆರಂಭವಾಗಿದೆ. ಇವತ್ತು 2ನೇ ದಿನ ಪಾದಯಾತ್ರೆ. ನಿನ್ನೆ ಬಿಡದಿವರೆಗೂ ಬಂದಿದ್ದರು, ಇವತ್ತು ಬಿಡದಿಯಿಂದ ನೈಸ್ ಜಂಕ್ಷನ್ವರೆಗೂ ಕೂಡ ನಡ್ಕೊಂಡು ಹೋಗ್ತಾರೆ. ನಾಳೆ ನೈಸ್ ಜಂಕ್ಷನ್ ಟು ಬೆಂಗಳೂರು ಫ್ರೀಡಮ್ ಪಾರ್ಕ್ವರೆಗೂ ಕೂಡ ಬರ್ತಾರೆ. 3 ದಿನಗಳ ಪಾದಯಾತ್ರೆ ನಾಳೆಗೆ ಅಂತ್ಯ ಆಗುತ್ತೆ. ದೇವೇಗೌಡರು ಸಮಾರೋಪ ಸಮಾರಂಭಕ್ಕೆ ಬರ್ತಾರೆ ಅಂತೇಳಿ ಹೇಳ್ತಾ ಇದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ನಡೀತಾ ಇರುವಂಥ ಈ ಪಾದಯಾತ್ರೆ ಸಾವಿರಾರು ಜನ ಇದ್ದಾರೆ. ನಾನು ನಿನ್ನೆ ಹೋಗಿದ್ದೆ, ಪಾದಯಾತ್ರೆಗೆ ಚಾಲನೆ ಕೊಟ್ಟಿದ್ದು, ಆನಂತರ ಅಲ್ಲಿಂದ ಬಂದಿದ್ದು, ಹೊರಟಿದ್ದು, ಊಟ ಮಾಡಿದ್ದು, ಬಂದಿದ್ದು ಎಲ್ಲ ನಾವು ನೋಡಿದ್ವಿ. ನಿನ್ನೆ ಬಿಡದಿಯ ಟೌನ್ಶಿಪ್ಪನ್ನು ವಿರೋಧಿಸಿ ಸಾವಿರಾರು ಜನ ಬೇರೆ ಬೇರೆ ಕಡೆಗಳಿಂದ ಬಂದವರೆಲ್ಲ ಪಾದಯಾತ್ರೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಒಂದು ಸಂದೇಶವನ್ನು ರವಾನಿಸ್ತಾ ಇದ್ದಾರೆ, ನಾವು ಯಾವುದೇ ಕಾರಣಕ್ಕೂ ಟೌನ್ಶಿಪ್ ಮಾಡೋದಕ್ಕೆ ಬಿಡೋದಿಲ್ಲ ಅಂತೇಳಿ. 3 ಕೋಟಿ ಕೊಡ್ತೀನಿ ಅಂತ ಹೇಳಿದರು DK ಶಿವಕುಮಾರ್ ಅವರು ಪಾದಯಾತ್ರೆ ಆರಂಭಕ್ಕೂ ಮುನ್ನ. 1 ಎಕರೆಗೆ 3 ಕೋಟಿ ಕೊಡ್ತೀವಿ ಅಂಥೇಳಿ ಹೇಳಿದರು, ಅಭಿವೃದ್ಧಿ ಜೊತೆಗಿರಿ ಅಂಥೇಳಿ. ಕುಮಾರಸ್ವಾಮಿ ಅವ್ರನ್ನೆಲ್ಲ ಮಾತಾಡಿಸಿದ್ವಿ ನಾವು ನಿನ್ನೆ, ನಿಖಿಲ್ ಕುಮಾರಸ್ವಾಮಿ ಅವ್ರನ್ನೂ ಮಾತಾಡಿಸಿದ್ವಿ. ನೀವು ಬಂದಿದ್ರಿ. ಎಸ್, ಸಾವಿರಾರು ಜನ ಇದ್ದರು. ಇವತ್ತು 2ನೇ ದಿನದ ಪಾದಯಾತ್ರೆ ಮುಂದುವರೆದಿದೆ. ಇವತ್ತು ಪಾದಯಾತ್ರೆ ಹೇಗೆ ನಡೀತಾ ಇದೆ, ಆರಂಭ ಆಗಿದೆಯಾ, ಎಷ್ಟು ಜನ ಇದ್ದಾರೆ, ಯಾರಿದ್ದಾರೆ, ಇವತ್ತು ಯಾರ್ಯಾರು ಬರ್ತಾ ಇದ್ದಾರೆ, ಎಲ್ಲದರ ಬಗ್ಗೆ ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಇಬ್ಬರು ಪ್ರತಿನಿಧಿಗಳು ಬಿಡದಿಯಿಂದ ಪ್ರವೀಣ್ ಇದ್ದಾರೆ, ಹಾಗೆ ಚರಣ್ ಕೂಡ ಇದ್ದಾರೆ. ನಾನು ಮೊದಲು ಪ್ರವೀಣ್ ಮಾತಾಡಿಸ್ತೀನಿ. ಪ್ರವೀಣ್, ತಾವೀಗ ಪಾದಯಾತ್ರೆಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀರಾ, ಆರಂಭ ಆಯ್ತಾ ಪಾದಯಾತ್ರೆ? ಇವತ್ತೆಷ್ಟು ಜನ ಸೇರ್ಬೋದು? ಸದ್ಯಕ್ಕೆ ಈ ಹೊತ್ತಿಗೆ ಏನಿದೆ ಅಲ್ಲಿನ ಮಾಹಿತಿ? ರಂಜಿತ್, ಈಗ ನಾವು ಬಿಡದಿಯ BGS ಸರ್ಕಲ್ನಲ್ಲಿದ್ದೀವಿ. ಇಲ್ಲಿಂದ ಇವತ್ತಿನ ಪಾದಯಾತ್ರೆ ಆರಂಭವಾಗುತ್ತೆ. ಈಗಾಗಲೇ ಸಾವಿರಾರು ರೈತ ಹೋರಾಟಗಾರರು, ಅದರ ಜೊತೆಗೆ ವಿವಿಧ ಜಿಲ್ಲೆಗಳಿಂದ ರೈತರು ಇಲ್ಲಿ ಬಂದಿರೋದು. ನಿನ್ನೆ ಬೈರಮಂಗಲ ಟು ಬಿಡದಿವರೆಗೂ ಕೂಡ ಪಾದಯಾತ್ರೆ ಮಾಡಿದರು. ಇವತ್ತು 2ನೇ ದಿನದ ಪಾದಯಾತ್ರೆ. ಈಗಾಗಲೇ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಪಾದಯಾತ್ರೆ ಆರಂಭವಾಗುತ್ತೆ. ಈಗಾಗಲೇ ರೈತರಿಗೆ ಊಟದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿತ್ತು, ಬೆಳಗಿನ ಉಪಹಾರದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿತ್ತು. ಅದರ ಜೊತೆಗೆ ಈ ಬಿಡದಿ BGS ಸರ್ಕಲ್ನಿಂದ ಇವತ್ತು ಮೈಸೂರು ರಸ್ತೆ ನೈಸ್ ಜಂಕ್ಷನ್ವರೆಗೂ ಕೂಡ ಇವತ್ತಿನ ಪಾದಯಾತ್ರೆ ನಡೆಯುತ್ತೆ. ಸರಿಸುಮಾರು 15 ಕಿಲೋಮೀಟರ್ ಈ ಪಾದಯಾತ್ರೆ ನಡೆಯೋದು. ಈಗಾಗಲೇ ಬಿಡದಿ ಭಾಗದ ರೈತರು 500ಕ್ಕೂ ಹೆಚ್ಚು ದಿನಗಳಿಂದ ನಿರಂತರವಾಗಿ ಹೋರಾಟವನ್ನು ಮಾಡ್ತಾ ಬರ್ತಾ ಇದ್ದಾರೆ. ಇವತ್ತು ಸಾಂಕೇತಿಕವಾಗಿ BJP JDSಗೆ ನೈತಿಕ ಬೆಂಬಲವನ್ನು ಘೋಷಣೆ ಮಾಡಿರೋದು. JDSನ ಯುವ ಘಟಕದ ರಾಜ್ಯಾಧ್ಯಕ್ಷರಾದ ನಿಖಿಲ್ ಕುಮಾರಸ್ವಾಮಿ ಅವರ ಒಂದು ನೇತೃತ್ವದಲ್ಲಿ ಈ ಪಾದಯಾತ್ರೆ ನಡೆಯುವುದು. ಒಟ್ಟು 3 ದಿನಗಳ ಕಾಲ ಈ ಒಂದು ಪಾದಯಾತ್ರೆಯನ್ನು ಕೈಗೊಂಡಿರೋದು. ಈಗಾಗಲೇ ವಿವಿಧ ಜಿಲ್ಲೆಗಳಿಂದ ಸಾಕಷ್ಟು ರೈತರು ಇಲ್ಲಿ ಆಗಮಿಸಿದ್ದಾರೆ. ಈಗಾಗಲೇ ಎಲ್ಲ ರೀತಿಯಾಗಿ ವಾಹನಗಳನ್ನು ಕೂಡ ಸಿದ್ಧ ಮಾಡಿದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಅವರು ಬಂದರೆ ಈ ತೆರೆದ ವಾಹನದಲ್ಲಿ ಮೊದಲು ಇಲ್ಲಿ ಭಾಷಣ ಮಾಡಿ, ಅದಾದ ನಂತರ ಈಗಾಗಲೇ ಮೈಕ್ ಸೆಟ್ ಕೂಡ ಎಲ್ಲ ಸಿದ್ಧತೆಯನ್ನು ಕೂಡ ಮಾಡ್ಕೊಂಡಿದ್ದಾರೆ. ಅದೇ ರೀತಿಯಾಗಿ ಪೊಲೀಸ್ ಬಿಗಿ ಭದ್ರತೆಯನ್ನು ಕೂಡ ಕೈಗೊಂಡಿರೋದು. ಈ ಪಾದಯಾತ್ರೆಗೆ ಯಾವ ರೀತಿಯಾಗಿ ವ್ಯವಸ್ಥೆಯನ್ನು ಮಾಡಿಕೊಳ್ಬೇಕು, ಎಲ್ಲ ರೀತಿಯಾಗಿ ಸಕಲ ಸಿದ್ಧತೆಯಾಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಪಾದಯಾತ್ರೆ ಆರಂಭವಾಗುತ್ತೆ. ರೈತರಿಗೆ ಉಪಹಾರದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿತ್ತು. ಅದರ ಜೊತೆಗೆ ವಿವಿಧ ಜಿಲ್ಲೆಗಳಿಂದ ರೈತರು ಇಲ್ಲಿ ಬಂದು ಪಾದಯಾತ್ರೆಯಲ್ಲಿ ಭಾಗಿಯಾಗಿರೋದು. ಹೀಗಾಗಿ ರೈತರು ಹೇಳ್ತಾ ಇರೋದು ಇಷ್ಟೇ, ನಾವು ಯಾವುದೇ ಕಾರಣಕ್ಕೂ ನಮ್ಮ ಭೂಮಿಯನ್ನು ನಾವು
ಕೊಡೋದಿಲ್ಲ, ನಮ್ಮ ಉಸಿರಿರೋವರೆಗೂ ಕೂಡ ನಾವು ಹೋರಾಟವನ್ನು ಮಾಡ್ತೀವಿ, ಹೀಗಾಗಿ ನಾವು ಭೂಮಿಯನ್ನು ಯಾವುದೇ ಕಾರಣಕ್ಕೂ ಕೊಡೋದಿಲ್ಲ ಅಂತ ರೈತರು ಹೇಳ್ತಾ ಇರೋದು. ನಿನ್ನೆಯಿಂದಲೂ ಕೂಡ ಮಳೆ ಗಾಳಿ ಎಲ್ಲದರಲ್ಲೂ ಕೂಡ ವಿವಿಧ ಜಿಲ್ಲೆಗಳಿಂದ ಬಂದಂಥ ರೈತರು ಹೆಜ್ಜೆಯನ್ನು ಹಾಕಿದ್ರು, ಪಾದಯಾತ್ರೆಯನ್ನು ಮಾಡಿದರು. ಹೀಗಾಗಿ ಈಗಾಗಲೇ ಎಲ್ಲ ರೀತಿಯಾಗಿ ಸಿದ್ಧತೆಯನ್ನು ಕೂಡ ಮಾಡ್ಕೊಂಡಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಒಂದು ಪಾದಯಾತ್ರೆ ಆರಂಭವಾಗುತ್ತೆ. ಇವತ್ತು ಬಿಡದಿ BGS ಸರ್ಕಲ್ನಿಂದ ಮೈಸೂರಿನ ರಸ್ತೆ ಏನು ನೈಸ್ ಜಂಕ್ಷನ್ ಇದೆಯಲ್ಲ ಅಲ್ಲಿವರೆಗೂ ಈ ಪಾದಯಾತ್ರೆ ನಡೆಯುತ್ತೆ. ಒಟ್ಟು 15 ಕಿಲೋಮೀಟರ್ ಇವತ್ತಿನ ಪಾದಯಾತ್ರೆಗೆ ಮಾರ್ಗಸೂಚಿಯನ್ನು ಈಗಾಗಲೇ ಇದು ಮಾಡ್ಕೊಂಡಿದ್ದಾರೆ, ಎಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ಅದೇ ರೀತಿಯಾಗಿ ಈ ಊಟದ ವ್ಯವಸ್ಥೆ ಇಲ್ಲಿ ಮಾಡಿರೋದು. ಇಲ್ಲಿ ಎಲ್ಲ ರೈತರು ಇದ್ದಾರೆ, ಈಗ ಊಟವನ್ನು ಮಾಡ್ತಾ ಇದ್ದಾರೆ. ಅದಾದ ಬಳಿಕ ಬೆಳಗಿನ ಉಪಹಾರ ಸೇವಿಸಿದ ಬಳಿಕ ಅವರು ಪಾದಯಾತ್ರೆಯಲ್ಲಿ ಭಾಗಿಯಾಗ್ತಾರೆ. ಇನ್ನೇನು ಇವತ್ತು BJPಯ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಬರ್ತಾರೆ ಅನ್ನೋ ಮಾಹಿತಿ ಇದೆ. ಅದರ ಜೊತೆಗೆ BJPಯ ಮಾಜಿ ಸಚಿವರಾದಂಥ ಅಶ್ವತ್ಥ ನಾರಾಯಣ್ ಅವರು ಕೂಡ ಬರ್ತಾರೆ ಅನ್ನೋ ಮಾಹಿತಿ ಇದೆ. ಅದರ ಜೊತೆಗೆ ನಿಖಿಲ್ ಕುಮಾರಸ್ವಾಮಿ ಅವರು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆಗಮಿಸ್ತಾರೆ. ಇನ್ನು JDSನ ಘಟಾನುಘಟಿ ನಾಯಕರು ಎಲ್ಲರೂ ಕೂಡ ಈ ಒಂದು ಪಾದಯಾತ್ರೆಯಲ್ಲಿ ಭಾಗಿಯಾಗ್ತಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಒಂದು ಪಾದಯಾತ್ರೆ ಆರಂಭವಾಗುತ್ತೆ. ನನ್ನ ಜೊತೆ ಈ ರೈತರು ಇದ್ದಾರೆ, ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ಎಷ್ಟೊತ್ತಿಗೆ ಪಾದಯಾತ್ರೆ ಆರಂಭವಾಗುತ್ತೆ? 10-10:30ಗೆ ಸ್ಟಾರ್ಟ್ ಆಗ್ಬೋದು. ಯಾರೆಲ್ಲ ಭಾಗಿಯಾಗ್ತಾರೆ BJPಯಿಂದ? ದೊಡ್ಡಗೌಡರು ಬರ್ತಾ ಇದ್ದಾರೆ, ಮಾಜಿ ಪ್ರಧಾನಿ HD ದೇವೇಗೌಡರು ಬರ್ತಾ ಇದ್ದಾರೆ. ಇವತ್ತು ದೇವೇಗೌಡರು ಬರ್ತಾ ಇದ್ದಾರೆ. ದೇವೇಗೌಡರು ಬಂದರೆ ರೈತಾಪಿ ಜನಾಂಗಕ್ಕೆ ಆನೆ ಬಲ ಬಂದಂತಾಗುತ್ತೆ. ಖಂಡಿತ ಇದು ಬಿಡದಿ ಟೌನ್ಶಿಪ್ಪನ್ನು ರದ್ದು ಮಾಡೋಕ್ಕೆ ಅವರ ಶಕ್ತಿ ನಮ್ಗೆ ಉಪಯೋಗ ಆಗುತ್ತೆ. ಇವತ್ತು ಎಲ್ಲಿಂದ ಎಲ್ಲಿವರೆಗೂ ಪಾದಯಾತ್ರೆ? ಸೊ ಇಲ್ಲಿಂದ 15 ಕಿಲೋಮೀಟ್ರ್ ಪಾದಯಾತ್ರೆ ಆಗುತ್ತೆ. ಇಲ್ಲಿಂದ ಇವತ್ತು ಎಷ್ಟು ರೈತರು ಭಾಗಿಯಾಗುವಂಥ ಸಾಧ್ಯತೆ ಇದೆ? ಕನಿಷ್ಠ ಪಕ್ಷ ಒಂದು 50,000 ಜನದ ಮೇಲೆ ಇವತ್ತು ಪಾದಯಾತ್ರೆಯಲ್ಲಿ ಭಾಗಿಯಾಗೋ ನಿರೀಕ್ಷೆ ಇದೆ. ಒಂದು ಈಗ ನಿನ್ನೆ ಪಾದಯಾತ್ರೆ ಮಾಡಿದ್ರಿ, ಬೈರಮಂಗಲ ಟು ಬಿಡದಿವರೆಗೂ ಪಾದಯಾತ್ರೆ ಮಾಡಿದ್ರಿ, ಅದು ಸರ್ಕಾರದ ಮೇಲೆ ಎಫೆಕ್ಟ್ ಆಯ್ತು ಅಂತ ಅನಿಸುತ್ತಾ? ಈಗ ಸರ್ಕಾರ ಏನಾದರೂ ನಿಮ್ಮ ಒಂದು ಏನು ಒತ್ತಾಯ ಕೇಳೋದಕ್ಕೆ ಯಾರಾದರೂ ಅಧಿಕಾರಿಗಳು ಬಂದ್ರ? ಇಲ್ಲ, ಬಂದಿಲ್ಲ. ಈ ಸರ್ಕಾರ ಗಮನಿಸ್ತಾ ಇದ್ರೆ ಇದು ಹೇಳ್ತೀವಲ್ಲ ದಪ್ಪ ಚರ್ಮದ ಸರ್ಕಾರ, ಮಾತೃ ಹೃದಯ ಇಲ್ಲ DK ಶಿವಕುಮಾರ್ ಸಾಹೇಬ್ರಿಗೆ. ಮೊದಲನೇದು ತೊಂದರೆ ಆಗಿರೋದು ರೈತರಿಗೆ ಆ ಮಾತೃ ಹೃದಯ ಇಲ್ಲದ್ದು. ಸೊ ಇವ್ರು ಹೇಳ್ತಾರಲ್ಲ, ನಾವು ಬೇರೆ ಬೇರೆ ಹೇಳ್ತೀವಲ್ಲ, ಆ ಜಾಯಿಂಟ್ ವೆಂಚರ್ ನಮಗೆ ಗೊತ್ತಿದೆ, ಏನು 50-50 ಸ್ಕೀಮ್ ಇದೆಯಲ್ಲ, ಬಿಸ್ನೆಸ್ ಮ್ಯಾನ್ಗಳಿಗೆ ಜಾಯಿಂಟ್ ವೆಂಚರ್ ನಮಗೆ ಗೊತ್ತಿದೆ, ಅದು ರೈತರಿಗೆ. ಮತ್ತೆ ಇನ್ನು 3 ಕೋಟಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಇಲ್ಲಿ ಕೊಡಿಸ್ಲಿಲ್ಲ, ಈ ಬಿಡದಿ ಟೌನಲ್ಲಿ ಇದೀವಲ್ವಾ, 1,000 ಸ್ಕ್ವೇರ್ ಫೀಟ್ ಹಂಗೆ ಅದೆಷ್ಟು ಸೈಟ್ಗಳು ಕೊಡಿಸ್ತಾರೆ. ಹಾಗೆ ಬಿಡದಿ ಜನ ತಾಣಕ್ಕೆ ರೆಡಿ ಇದೆ. ಮುಂದಿನ ಬುಲೆಟಿನ್ ನಲ್ಲಿ ನಿಮ್ಮನ್ನ ನಾನು ಮತ್ತೆ ಸಂಪರ್ಕ ಮಾಡ್ತೀನಿ. ಎಸ್ ಚರಣ್ ಕೂಡ ಲೈವಲ್ಲಿ ಇದ್ದಾರೆ. ಚರಣ್, ನೀವೀಗ ಯಾವ ಭಾಗದಲ್ಲಿದ್ದೀರಿ? ಸೊ ಅಲ್ಲಿ ಹೇಗಿದೆ ರೆಸ್ಪಾನ್ಸ್ ಈ ಒಂದು ಇವತ್ತಿನ ಪಾದಯಾತ್ರೆಗೆ? ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ. ಎಸ್ ರಂಜಿತ್, ಏನು ಬಿಡದಿ ಟೌನ್ಶಿಪ್ ಅನ್ನ ವಿರೋಧಿಸಿ ಒಂದು ಕಡೆಯಲ್ಲಿ ಬಿಡದಿಯ ರೈತರು ಪ್ರತಿಭಟನೆಗಳನ್ನ ನಡೆಸಿದ್ರು, ಸರ್ಕಾರದ ಗಮನವನ್ನ ಸೆಳೆಯುವಂತಹ ಕೆಲಸವನ್ನ ಮಾಡಿದ್ರು. ಅದಾದ ಬಳಿಕ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ಹಾಕುವಂತಹ ಕೆಲಸವನ್ನ ಕೂಡ ಮಾಡಿದ್ರು. ಇದೀಗ ಬಿಡದಿ ಟೌನ್ಶಿಪ್ ಮಾಡದಂತೆ ಒತ್ತಾಯಿಸಿ JDS ಹಾಗೆ BJPಯ ನಾಯಕರು ಜಂಟಿಯಾಗಿ ಪಾದಯಾತ್ರೆಯನ್ನ ಕೈಗೊಂಡಿರುವಂತದ್ದು. 3 ದಿವಸಗಳ ಪಾದಯಾತ್ರೆ ಏನಿದೆ, ಈ ಒಂದು ಪಾದಯಾತ್ರೆಯಲ್ಲಿ ಇವತ್ತು 2ನೇ ದಿವಸ. ನಿನ್ನೆ 9 ಕಿಲೋಮೀಟರ್ ಪಾದಯಾತ್ರೆಯನ್ನ ಮಾಡಿ ಬೈರಮಂಗಲದಿಂದ ಬಿಡದಿ ಟೌನ್ ವರೆಗೆ ಕೂಡ ಪಾದಯಾತ್ರೆಯನ್ನ ಮಾಡಲಾಗಿತ್ತು. 9 ಕಿಲೋಮೀಟರ್ ಏನು ಪಾದಯಾತ್ರೆ ಮಾಡಿದ್ರು. ಇವತ್ತು ಸುಮಾರು 15 ಕಿಲೋಮೀಟರ್ ಅಂತ ಹೇಳಿದ್ರೆ ಬಿಡದಿಯ BGS ಸರ್ಕಲ್ ನಿಂದ ನೈಸ್ ಜಂಕ್ಷನ್, ಮೈಸೂರು ರಸ್ತೆಯ ನೈಸ್ ಜಂಕ್ಷನ್ ಏನಿದೆ ಅಲ್ಲಿಯವರೆಗೆ ಕೂಡ ಇವತ್ತು ಪಾದಯಾತ್ರೆಯನ್ನ ಮಾಡಲಿಕ್ಕೆ ಸಿದ್ಧತೆಗಳು ನಡೀತಾ ಇರುವಂತದ್ದು. ಪ್ರಮುಖವಾಗಿ ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ಈ ಒಂದು ಪಾದಯಾತ್ರೆ ನಡೀಲಿಕ್ಕಿದೆ. ಅದರ ಜೊತೆಗೆ ಈ ಒಂದು ಪಾದಯಾತ್ರೆಯಲ್ಲಿ ಪ್ರಮುಖವಾಗಿ ಮಾಜಿ ಪ್ರಧಾನಿಯಾಗಿರುವಂತಹ ದೇವೇಗೌಡರು ಕೂಡ ಭಾಗಿಯಾಗ್ತಾರೆ. ಅದರ ಜೊತೆಗೆ ಸಾವಿರಾರು ರೈತರುಗಳು, ಬೇರೆ ಬೇರೆ ಜಿಲ್ಲೆಗಳಿಂದ ಬಂದಿರುವಂತಹ ರೈತರುಗಳು ಬಂದು ಈ ಒಂದು ಪಾದಯಾತ್ರೆಯಲ್ಲಿ ಭಾಗಿಯಾಗಿರುವಂತ ಈಗಾಗಲೇ ಗಮನಿಸ್ತಾ ಇರಬಹುದು. ಮಂಡ್ಯ, ಮೈಸೂರು ಭಾಗ, ಚನ್ನಪಟ್ಟಣ, ಮದ್ದೂರು ಈ ಭಾಗಗಳಿಂದ ರೈತರು ಬಂದು ಈ ಒಂದು ಪ್ರತಿಭಟನೆಯಲ್ಲಿ ಕೈ ಜೋಡಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಸ್ಥಳೀಯ ಪ್ರತಿಭಟನಾಕಾರರೇನಿದ್ದಾರೆ, ಸ್ಥಳೀಯ ರೈತರುಗಳೇನಿದ್ದಾರೆ, ಬಿಡದಿಯ ರೈತರುಗಳು, ಅವರು ಈ ಒಂದು ಪ್ರತಿಭಟನೆಯ ಮುಂಚೂಣಿಯನ್ನ ಪಡೆದುಕೊಂಡಿರುವಂಥದ್ದು. ಅಂತ ಹೇಳಿದ್ರೆ ಪ್ರತಿಯೊಂದು ರೈತರನ್ನ ಒಗ್ಗೂಡಿಸುವಂಥದ್ದು. ಸುಮಾರು 500 ದಿವಸಗಳಿಂದ ಏನು ಧರಣಿಯನ್ನ ನಡೆಸ್ತಾ ಇದ್ರು ರೈತರು, ಆ ಒಂದು ಧರಣಿಯ ಜೊತೆಗೆ ಇವತ್ತು ಪಾದಯಾತ್ರೆಯನ್ನ ನಡೆಸುವಂತಹ ಕೆಲಸವನ್ನ ಕೂಡ ಮುಂದಾಗ್ತಾ ಇರುವಂಥದ್ದು. ನಿನ್ನೆ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ರೈತರುಗಳು ಭಾಗಿಯಾಗಿದ್ರು. ಅದರ ಜೊತೆಗೆ ಇವತ್ತು ಕೂಡ ಅದೇ ರೀತಿಯಾದಂತಹ ಒಂದು ಪಾದಯಾತ್ರೆಯನ್ನ ನಡೆಸೋದಕ್ಕೆ ಸುಮಾರು 15 ಕಿಲೋಮೀಟರ್ ಪಾದಯಾತ್ರೆಯನ್ನ ನಡೆಸೋದಕ್ಕೆ ಸಿದ್ಧತೆಯನ್ನ ನಡೆಸಿದ್ರು. ಇನ್ನು BGS ಸರ್ಕಲ್ ಏನಿದೆ, ಈ ಒಂದು ಸರ್ಕಲ್ ನಲ್ಲೂ ಕೂಡ ಸಂಪೂರ್ಣವಾದ ಸಿದ್ಧತೆಗಳನ್ನ ಮಾಡ್ಕೊಂಡಿರುವಂತದ್ದು. ಒಂದು ಕಡೆಯಲ್ಲಿ ರೈತರು ಬಂದಿದ್ರೆ, ಮತ್ತೊಂದು ಕಡೆಯಲ್ಲಿ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳಾಗಬಾರದು. ಥ್ಯಾಂಕ್ ಯು ಚರಣ್, ನಿಮ್ಮೆಲ್ಲ ಮಾಹಿತಿಗಾಗಿ. ಆರೋಪಿ ದರ್ಶನ್ಗೆ ಇಂದು ಮಹತ್ವದ ದಿನ ಆಗಿದೆ. ಯಾಕಂತಂದ್ರೆ ನಾನು ಮಾಫಿ ಸಾಕ್ಷಿ ಹಾಕ್ತೀನಿ ಅಂತೇಳಿ ಕೋರ್ಟ್ಗೆ ಅರ್ಜಿ ಹಾಕಿದಂತಹ ಪ್ರದೋಷ್ ಇವತ್ತು ವಿಚಾರಣೆ ಆದೇಶ ಇದೆ, ಕೋರ್ಟ್ ಆದೇಶ ಇದೆ. ಮಾಫಿ ಸಾಕ್ಷಿಯಾಗುವುದಾಗಿ ಅರ್ಜಿ ಸಲ್ಲಿಕೆ ಮಾಡಲಾಗಿತ್ತು. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಮಾಫಿ ಸಾಕ್ಷಿಯಾಗಿ A14
ಅಕ್ಯೂಸ್ಡ್ ನಂಬರ್ 14 ಪ್ರದೋಷ್ ಮತ್ತು ಅಕ್ಯೂಸ್ಡ್ ನಂಬರ್ 10 ವಿನಯ್ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ರು. ಇಂದು 59ನೇ CCH ಕೋರ್ಟ್ ಆದೇಶವನ್ನು ಪ್ರಕಟ ಮಾಡುತ್ತೆ. ಇವತ್ತು ದರ್ಶನ್ ಅವರ ಮುಂದಿನ ಭವಿಷ್ಯ ಹೇಗೆ ಏನು ಕತೆ ಅಂತ ಹೇಳಿ ನಿರ್ಧಾರ ಆಗುತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅರವಿಂದ್. ಡೆಸ್ಕ್ನಿಂದ ಲೈವ್ನಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಅರವಿಂದ್, ಏನಾಗ್ಬೋದು ಇವತ್ತು? ಒಂದು ವೇಳೆ ಆದೇಶ ಪ್ರಕಟ ಆದರೆ ಮುಂದಿನ ತನಿಖೆ ಹೇಗಿರುತ್ತೆ? ಎಸ್ ದಿವಿತ್, ಖಂಡಿತವಾಗಲೂ ಕೂಡ ಈಗಾಗಲೇ ಪ್ರದೋಷ್ ಮಾಫಿ ಸಾಕ್ಷಿ ಅರ್ಜಿಯನ್ನು 59ನೇ CCH ಕೋರ್ಟ್ಗೆ ಸಲ್ಲಿಕೆ ಮಾಡಿರುವಂಥದ್ದು. ಅದರ ವಿಚಾರಣೆ ಅಂದರೆ ಆದೇಶ ಪ್ರಕಟ ಇವತ್ತು ಇರುವಂಥದ್ದು. ಇಲ್ಲಿ ಪ್ರಮುಖವಾಗಿ ಈ ಒಂದು ಪ್ರದೋಷ್ರ ಮಾಫಿ ಸಾಕ್ಷಿ ಅರ್ಜಿಯನ್ನು ಆಕ್ಷೇಪಣೆ ಸಲ್ಲಿಸೋದಕ್ಕಾಗಿ ದರ್ಶನ್ ಪರ ವಕೀಲರಾಗಿರುವಂಥ ಅಹ್ಮದ್ ಪಾಷಾ ಅವರು ಅರ್ಜಿಯನ್ನು ಮತ್ತು ಮನವಿಯನ್ನು ಸಲ್ಲಿಕೆ ಮಾಡಿರುವಂಥದ್ದು. ಇಲ್ಲಿ ಉಳಿದ ಆರೋಪಿಗಳಿಗೆ ಈ ಒಂದು ಮಾಫಿ ಸಾಕ್ಷಿಯನ್ನು ಪ್ರಶ್ನೆ ಮಾಡೋದಕ್ಕೆ ಹಕ್ಕಿದೆಯಾ, ಆ ಬಗೆಗಿನ ವಿಚಾರಣೆ ಇವತ್ತು ನಡೆಯುತ್ತೆ. ಒಂದು ವೇಳೆ ಈಗಾಗಲೇ ಪ್ರಾಸಿಕ್ಯೂಷನ್ ಈ ಒಂದು ಮಾಫಿ ಸಾಕ್ಷಿಯನ್ನು ಪರಿಗಣನೆ ಮಾಡಿದೆ, ಇನ್ನು ಕೋರ್ಟ್ ಕೂಡ ಪರಿಗಣನೆ ಮಾಡಿದ್ದೇ ಆದಲ್ಲಿ ಆ ಬಗೆಗೆ ವಿಚಾರಣೆ ಆಗುತ್ತೆ. ಅದಾದ ಬಳಿಕ ಮಾಫಿ ಸಾಕ್ಷಿಯನ್ನು ಕೋರ್ಟ್ ಪರಿಗಣಿಸಿದ್ದೇ ಆದಲ್ಲಿ ಅಂತಿಮ ತೀರ್ಪಿನ ಬಗೆಗಿನ ವಾದ ಪ್ರತಿವಾದಗಳು ಕೋರ್ಟ್ನಲ್ಲಿ ಆಗಲಿವೆ. ಹಾಗಾಗಿ ಇವತ್ತು ದರ್ಶನ್ಗೆ ಪ್ರಮುಖವಾದಂತಹ ದಿನ, ಮಹತ್ವವಾದಂತಹ ದಿನ ಅಂತಲೇ ಹೇಳಲಾಗ್ತಾ ಇದೆ. ಇವತ್ತು ಮುಖ್ಯವಾಗಿ ಪ್ರದೋಷ್ ಸಲ್ಲಿಕೆ ಮಾಡಿರುವಂತಹ ಈ ಒಂದು ಮಾಫಿ ಸಾಕ್ಷಿ ಅರ್ಜಿಯಲ್ಲಿ ನೇರವಾಗಿ ದರ್ಶನ್ ಅವರ ಕೃತ್ಯಗಳನ್ನ, ಜೊತೆಗೆ ತಾನು ಏನೂ ತಪ್ಪು ಮಾಡಿಲ್ಲ, ಜೊತೆಗೆ ತನ್ನನ್ನು ಕ್ಷಮಾದಾನವನ್ನು ನೀಡಬೇಕು ತನಗೆ ಅನ್ನುವಂಥದ್ದನ್ನು ಈತ ಅಲ್ಲಿ ಅರ್ಜಿಯಲ್ಲಿ ಉಲ್ಲೇಖ ಮಾಡಿರುವಂಥದ್ದು. ಬಹಳ ಮುಖ್ಯವಾಗಿ ಆತ ಹೇಳಿರುವಂಥದ್ದು, ನಾನು ರೇಣುಕಾಸ್ವಾಮಿಗೆ ಊಟವನ್ನು ನೀರನ್ನು ಕೊಟ್ಟಿದ್ದೆ, ಆತನ ಮೇಲೆ ನಾನು ಹಲ್ಲೆ ಮಾಡಿಲ್ಲ, ಜೊತೆಗೆ ಹಲ್ಲೆ ಆಗುವುದನ್ನು ತಪ್ಪಿಸೋದಕ್ಕೆ ಯತ್ನ ಕೂಡ ಮಾಡಿದ್ದೆ. ಈ ಹಂತದಲ್ಲಿ ಕೊಲೆಯ ಕೃತ್ಯ ಆದ ಬಳಿಕ ದರ್ಶನ್ ಅವರು ಆತ್ಮಹತ್ಯೆಯ ಒಂದು ಅಲ್ಲಿ ನನಗೆ ಒತ್ತಡವನ್ನು ಹೇರಿದ್ರು. ಅವರ ಆತ್ಮಹತ್ಯೆಯನ್ನು ತಪ್ಪಿಸೋದಕ್ಕಾಗಿ ನಾನಿಲ್ಲಿ ಆರೋಪಿಗಳನ್ನ ಪಾರು ಮಾಡೋದಕ್ಕೆ ಮಾತ್ರ ಇಲ್ಲಿ ನಾನು ಆ ಒಂದು ತಪ್ಪುಗಳನ್ನ ಮಾಡಿದ್ದೀನಿ, ಹೊರತು ಆ ಕೊಲೆಯಲ್ಲಿ ನನ್ನದೇನು ಪಾತ್ರ ಇಲ್ಲ, ನಾನು ಹಲ್ಲೆನೂ ಮಾಡಿಲ್ಲ, ಕೊಲೆಯನ್ನು ಮಾಡಿಲ್ಲ ಅನ್ನುವಂಥ ರೀತಿಯಲ್ಲಿ ಆತ ಆ ಒಂದು ಮಾಫಿ ಸಾಕ್ಷಿ ಅರ್ಜಿಯಲ್ಲಿ ಕೆಲವು ಅಂಶಗಳನ್ನ ಉಲ್ಲೇಖ ಮಾಡಿರುವಂಥದ್ದು. ಅದನ್ನು ಆಕ್ಷೇಪಣೆ ಮಾಡೋದಕ್ಕಾಗಿ ಈಗ ಉಳಿದಂಥ ಆರೋಪಿಗಳ ಪರ ವಕೀಲರು ಇವತ್ತು ಮನವಿಯನ್ನು ಮಾಡಿಕೊಂಡಿದ್ದಾರೆ. ಅದಕ್ಕೆ ಅವಕಾಶ ಇದೆಯಾ ಇಲ್ವಾ ಅನ್ನುವಂಥದ್ದು ಇವತ್ತು ಕೋರ್ಟ್ನಲ್ಲಿ ನಿರ್ಧಾರ ಆಗುತ್ತೆ. ಆ ಬಳಿಕವಾಗಿ ಈ ಮಾಫಿ ಸಾಕ್ಷಿಯನ್ನು ಕೋರ್ಟ್ ಒಪ್ಪಿದ್ದೇ ಆದಲ್ಲಿ ಮುಂದೆ ದರ್ಶನ್ಗೆ ಸಂಕಷ್ಟ ಖಚಿತ ಅಂತ ಹೇಳಲಾಗ್ತಾ ಇದೆ. ದಿವಿತ್, ಓಕೆ, ಥ್ಯಾಂಕ್ ಯು ಅರವಿಂದ್ ನಿಮ್ಮೆಲ್ಲ ಮಾಹಿತಿಗಾಗಿ. ಅರೆ ಕಡಿಮೆ ಹಾಕು, ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್.